ओम शांति, ओम शांति, ओम शांति, ओम। करता है बाबा हम पास तेरे उड़ आए, पास तेरे उड़ आए। जो पिंजरे से उड़कर पंछी नील गगन में जाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए। कोई शय ना भाती है अब याद घर की आती है, करे इशारा किरण तुम्हारी जैसे हमें बुलाती है। तेरी याद में समा के हम तो तुम सा ही बन जाए, पास तेरे उड़ आए, पास तेरे उड़ आए। बस कुछ पल की बात है, फिर घर चलना साथ है। हाथ में हाथ तुम्हारे बाबा, प्यार की बरसात है। संगम युग में संग में तेरे हर पल मिलन मनाए, पास तेरे उड़ आए, पास तेरे उड़ आए। अंबर से भी पार है, मणियों का गार है। परम शांति विश्राम यहाँ पर ज्योति का भंडार है। परमानंद सुधा नैनों से वसुधा पर छलकाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए। जो पिंजरे से उड़कर पंछी नील गगन में जाए, पास
तेरे उड़ आए। जी करता है बाबा हम पास तेरे उड़ आए, पास तेरे उड़ आए। ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 23/1/2021. मीठे बच्चे, कदम कदम पर श्रीमत पर चलते रहो। ये ब्रह्मा की मत है या ಶಿವ ಬಾಬಾ की, इसमें मूंझो नहीं. ಬಾಬಾ ತಿಳಿಸಿದರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುತ್ತಾ ಇರಿ. ಇದು ಬ್ರಹ್ಮಾರವರ ಮತವೇ ಅಥವಾ ಶಿವ ತಂದೆಯದ್ದೇ ಎಂಬುದರಲ್ಲಿ ತಬ್ಬಿಬ್ಬಾಗಬೇಡಿ. ಪ್ರಶ್ನೆ: अच्छी ब्रेन वाले बच्चे कौन सी गुह्य बातें सहज ही समझ सकते हैं? ಒಳ್ಳೆಯ ಬುದ್ಧಿ ಉಳ್ಳಂತಹ ಮಕ್ಕಳು ಯಾವ ಗುಹ್ಯ ಮಾತನ್ನು ಸಹಜವಾಗಿ ಅರಿತುಕೊಳ್ಳುತ್ತಾರೆ? उत्तर: ब्रह्मा बाबा समझा रहे हैं या शिव बाबा, यह बात अच्छी ब्रेन वाले सहज ही समझ लेंगे. ಬ್ರಹ್ಮ ತಂದೆಯು ತಿಳಿಸುತ್ತಿದ್ದಾರೆಯೇ ಅಥವಾ ಶಿವ ತಂದೆಯು ತಿಳಿಸುತ್ತಿದ್ದಾರೆಯೇ ಎಂಬ ಮಾತನ್ನು ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಸಹಜವಾಗಿಯೇ ತಿಳಿದುಕೊಳ್ಳುವರು. ಕೈ ತೋ ಇಸ್ಮೆ ಹಿ ಮೂಂಜ್ ಜಾತೆ ಹೈ. ಬಾಬಾ ಹೇಳ್ತಾರೆ, ಕೆಲವರಂತೂ ಇದರಲ್ಲಿಯೇ ತಬ್ಬಿಬ್ಬಾಗಿ ಬಿಡುತ್ತಾರೆ, ಗೊಂದಲರಾಗಿ ಬಿಡುತ್ತಾರೆ. ಬಾಬಾ ಕಹತೆ ಹೈ, ಬಚ್ಚೆ ಬಾಪ್ ದಾದಾ ದೋನೋ ಇಕ್ಕಟ್ಟೆ ಹೈ, ತುಮ್ ಮುಂಜೋ ನಹಿ. ತಂದೆಯು ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಬಾಪ್ ದಾದಾ ಇಬ್ಬರೂ ಒಟ್ಟಿಗೆ ಇದ್ದೇವೆ, ಇದರಲ್ಲಿ ನೀವು ಗೊಂದಲರಾಗಬೇಡಿ. ಶ್ರೀಮತವೆಂದು ತಿಳಿದು ನಡೆಯಿರಿ. ಬ್ರಹ್ಮಾ ಕಿ ಮತ್ ಕಾ ರೆಸ್ಪಾನ್ಸಿಬಲ್ ಬಿ ಶಿವ ಬಾಬಾ ಹೈ. ಒಂದು ವೇಳೆ ಬ್ರಹ್ಮಾ ತಂದೆ ಮತವನ್ನು ಕೊಟ್ಟರೂ ಸಹ ಶಿವ ತಂದೆಯು ಜವಾಬ್ದಾರರಾಗಿದ್ದಾರೆ. ಓಂ ಶಾಂತಿ. रूहानी बाप बच्चों को समझा रहे हैं, तुम समझते हो हम ब्राह्मण ही रूहानी बाप को पहचानते हैं. ಆತ್ಮಿಕ ತಂದೆ, ಇಲ್ಲಿ ಮಕ್ಕಳೇ ಅಂತ ಕರೆಯುವುದು ಯಾರು? ಆತ್ಮಿಕ ತಂದೆ. ನಾವೆಲ್ಲ ಆತ್ಮರಿಗೆ ಮಕ್ಕಳೇ ಅಂತ ಕರೀತಾ ಇದ್ದಾರೆ, ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವೀಗ ತಿಳ್ಕೊಂಡಿದ್ದೇವೆ, ನಾವು ಬ್ರಾಹ್ಮಣರೇ. ಬ್ರಾಹ್ಮಣರಿಗೇನೆ ಆತ್ಮಿಕ ತಂದೆಯ ಪರಿಚಯ ಸಿಕ್ಕಿದೆ. दुनिया में कोई भी मनुष्य मात्र रूहानी बाप, जिसको गॉड फादर व परम पिता परमात्मा कहते हैं, उनको जानते नहीं हैं. ಜಗತ್ತಿನಲ್ಲಿ ಪರಮಾತ್ಮ, ದೇವರು, ಗಾಡ್, ಅಲ್ಲಾ, ಪರಬ್ರಹ್ಮ ಅನೇಕ ನಾಮೋಚ್ಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ಗಾಡ್ ಫಾದರ್ ಅಂತ ಕರೀತಾರೆ, ಪಿತಾ ಅಂತ ಹೇಳ್ತಾರೆ, ಜಗತ್ತಿಗೆನೇ ಪಿತಾಮಹ ಅಂತ ಹೇಳ್ತಾರೆ. ಆದರೆ ಆ ತಂದೆ ಯಾರು? ಅದನ್ನ ಯಥಾರ್ಥವಾಗಿ ಅರ್ಥೈಸಿಕೊಳ್ಬೇಕು. जब वह रूहानी बाप आए तब ही रूहानी बच्चों को पहचान दे. ಯಾವುದೇ ಒಬ್ಬ ವ್ಯಕ್ತಿಯ ಯಥಾರ್ಥವಾದ ನಿಖರವಾದ ಪರಿಚಯ ಸಿಗಬೇಕಾದ್ರೆ ತಾವೇ ಹೇಳ್ಕೊಳ್ಬೇಕು. ಹಾಗೆಯೇ ಪರಮಾತ್ಮ ತಂದೆ, ಆತ್ಮಿಕ ತಂದೆ, ಸರ್ವಾತ್ಮರ ತಂದೆ ಶಿವಬಾಬಾ ನಾವು ಮಕ್ಕಳಿಗೆ ತಮ್ಮ ಪರಿಚಯವನ್ನ ಕೊಟ್ಟಿದ್ದಾರೆ. ಈ ನಾಲೆಜ್ न सृष्टि के आदि में रहती न सृष्टि के अंत में रहती है. अभी तुमको नॉलेज मिली है. ಈ ಸೃಷ್ಟಿ ನಾಟಕದ ಆದಿಯ ಸಮಯ ಸತ್ಯಯುಗದಲ್ಲಿಯೂ ಸಹ ಈ ಜ್ಞಾನ ಇಲ್ಲ, ಅಂತಿಮ ಸಮಯ ಕಲಿಯುಗದಲ್ಲಿ ಸಹ ಈ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಈಗ ಸಂಗಮ ಯುಗದಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ನಾಲೆಜ್ ಅನ್ನ ಸ್ವಯಂ ಪರಂಪಿತ ಪರಮಾತ್ಮ ತಂದೆ ನಮಗೆ ಶಿಕ್ಷಕನಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಇದು ಸೃಷ್ಟಿಯ ಅಂತಿಮ ಸಮಯ. और आदि का संगम युग है. ಕಲಿಯುಗದ ಅಂತಿಮ ಸತ್ಯಯುಗದ ಆದಿಯ ಮಧ್ಯದ ಸಮಯವೇ ಸಂಗಮ ಯುಗ. ನಾವಿರುವಂತಹ ಯುಗ, ಪರಮಾತ್ಮ ತಂದೆ ನಮಗೆ ಕೊಡುವಂತಹ ಶಿಕ್ಷಣದ ಸಮಯವೇ ಸಂಗಮ ಯುಗ. ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅಂದಮೇಲೆ ಸಂಗಮೇಶ್ವರನಾದಂತಹ ಪರಮಾತ್ಮ ತಂದೆಯನ್ನು ಹೇಗೆ ಅರ್ಥೈಸಿಕೊಳ್ತಾರೆ? ಬಾಪ್ ಕೋ ಕೈಸೆ ಜಾನ್ ಸಕೆಂಗೆ कहते हैं. ಒಂದು ಕಡೆ ಮನುಷ್ಯರು ಹೇಳ್ತಾರೆ, ಹೇ ಪತಿತ ಪಾವನ, ದುಃಖ ಹರ್ತ, ಸುಖಕರ್ತ, ಬಂದು ನಮ್ಮ ದುಃಖ ದೂರ ಮಾಡು, ನಮ್ಮನ್ನ ಪಾವನ ಮಾಡು. ಪರಂತು ಯೇ ಭಿ ಪತಾ ನಹೀ ಹೈ, ಗೊತ್ತೇ ಇಲ್ಲ ಮನುಷ್ಯರಿಗೆ ಪತಿತ ಪಾವನ ಅಂದ್ರೆ ಯಾರು, ಯಾವಾಗ ಈ ಜಗತ್ತಿಗೆ ಶಿವಬಾಬಾ ಬರ್ತಾರೆ. ಬಾಪ್ कहते हैं मैं जो हूँ जैसा हूँ मुझे कोई भी नहीं जानते हैं. ನಾನು ಯಾರಾಗಿದ್ದೇನೆ, ಏನಾಗಿದ್ದೇನೆ ಎನ್ನುವುದನ್ನ ಯಾರಿಗೂ ಸಹ ಗೊತ್ತೇ ಇಲ್ಲ. मैं जब आकर पहचान दूं,
ಸರಿಯಾದ ಪರಿಚಯ, ಯಥಾರ್ಥವಾದ ಸ್ಪಷ್ಟ ಪರಿಚಯ ಶಿವಬಾಬಾ ತಾವೇ ಬಂದು ತಿಳಿಸಿದಾಗ ನಮಗೆ ತಿಳಿದು ಬರುತ್ತದೆ. ಬಾಬಾ ಹೇಳ್ತಾರೆ, ಮೈ ಅಪ್ನಾ और सृष्टि के आदि मध्य अंत का परिचय संगम पर एक ही बार आकर देता हूँ. ಶಿವಬಾಬಾ ಹೇಳ್ತಾರೆ, ನಾನು ನನ್ನ ಪರಿಚಯ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನ ಸಂಗಮ ಯುಗದಲ್ಲಿ ಕೇವಲ ಒಂದೇ ಬಾರಿ ಬಂದು ನಾನು ತಿಳಿಸಿಕೊಡುತ್ತೇನೆ. ಕಲ್ಪದ ನಂತರ ಮತ್ತೆ ಬರಲೇಬೇಕು, ಆದ್ರೆ ಪ್ರತಿ ಕಲ್ಪದಲ್ಲಿಯೂ ಸಹ 5000 ವರ್ಷದಲ್ಲಿ ಪ್ರತಿ ಸಂಗಮ ಯುಗದಲ್ಲಿ ನಾನು ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ತುಮಕೋ ಜೋ ಸಮझाता हूं वह फिर प्रायलोप हो जाता है. ಜ್ಞಾನದ ಸಮಯವೇ ಸಂಗಮ ಯುಗ. ಮತ್ತೆ ಸತ್ಯಯುಗದಲ್ಲಿ ಈ ಜ್ಞಾನ ಇಲ್ಲ. ಜ್ಞಾನದ ಸಂಸ್ಕಾರ ಇದೆ, ಈಗ ಮಾಡಿದಂತಹ ಪುರುಷಾರ್ಥದ ಪ್ರಾರಬ್ಧ ಇದೆ ವಿನಃ ಅಲ್ಲಿ ಜ್ಞಾನ ಇರುವುದಿಲ್ಲ, ಪ್ರಾಯಲೋಪ ಆಗ್ಬಿಡುತ್ತದೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೂ ಸಹ कोई भी मनुष्य मात्र मुझ परमपिता परमात्मा को नहीं जानते हैं. ಯಾರಿಗೂ ಸಹ ನನ್ನ ಪರಿಚಯ ಗೊತ್ತಿಲ್ಲ. ಮುझे ಮನುಷ್ಯ ಹಿ ಪುಕಾರ್ತೆ ಹೇ, ಆದ್ರೆ ದುಃಖದಲ್ಲಿ ಏನ್ ಮಾಡ್ತಾರೆ, ಕರೀತಾ ಇದ್ದಾರೆ. ಮನುಷ್ಯ ದುಃಖಿ ಹೋತೆ ಹೇ. ದುಃಖ ಅತಿ ಆಗ್ತಾ ಇದ್ದಂತೆ ಪರಮಾತ್ಮನನ್ನ ಮೊರೆ ಇಡುವುದು, ಕೂಗುವುದು, ಬೇಡುವುದು ಬಹಳಷ್ಟು. रूहानी बाप आकर अपने रूहानी बच्चों अर्थात रूहों को बैठ समझाते हैं. ಈಗ ಸಂಗಮ ಯುಗದಲ್ಲಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ, ಇಲ್ಲಿ ಮಕ್ಕಳು ಅಂತಂದ್ರೆ ಆತ್ಮರಿಗೆ ತಿಳಿಸಿಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ಅಚ್ಚಾ, ರೂಹಾನಿ ಬಾಪ್ ಕಾ ನಾಮ್ ಕ್ಯಾ ಹೇ? ಆ ಆತ್ಮಿಕ ತಂದೆ ಹೆಸರೇನು? ನಾವು ಬಾಬಾ ಅಂತ ಹೇಳ್ತೀವಿ, ಪಿತಾ ಅಂತ ಹೇಳ್ತೀವಿ, ಗಾಡ್ ಫಾದರ್ ಅಂತ ಹೇಳ್ಬೋದು, ತಂದೆ. ಬಾಬಾ ಜಿಸ್ಕೋ ಕಹಾ ಜಾತಾ ಹೇ? ತಂದೆ ಅಂತ ಹೇಳಬೇಕಾದ್ರೆ ಆ ತಂದೆಗೆ ಒಂದು ಹೆಸರಿರ್ಬೇಕಲ್ಲ. ಲೌಕಿಕದಲ್ಲಿ ನಮಗೆ ಜನ್ಮ ಕೊಟ್ಟಂತ ತಂದೆ ಇದ್ದಾರೆ, ಅವರ ಹೆಸರೇ ತಂದೆನಾ? ಅವರ ಹೆಸರನೇ ಪಿತಾನ? ಇಲ್ಲ, ಅವರಿಗೆ ತಮ್ಮದೇ ಆಗಿರುವಂತಹ ಒಂದು ಹೆಸರಿರ್ತದೆ. ಹಾಗಾದ್ರೆ ವಿಶ್ವಕ್ಕೆ ಪಿತನಾಗಿರುವಂತಹ ಜಗದೇಕ ಒಡೆಯ, ಪಿತಾಮಹಸ್ಯ ಜಗತ್ತು, ಜಗತ್ತಿಗೆನೇ ಮಾತಾ ದಾತಾ ಪಿತಾ ಆಗಿರುವಂತಹ ಆ ಪರಂಪಿತ ತಂದೆಯ ಹೆಸರಂತೂ ಇರ್ಲೇಬೇಕಲ್ವಾ? ಜರೂರ್ ಕುಚ್ ನಾಮ್ ಹೋನಾ ಚಾಹಿಯೇನಾ? ಯಾವ ತಂದೆ? ಆತ್ಮಿಕ ತಂದೆ. ಬರೋಬ್ಬರ್ ನಾಮ್ ಏಕಿ ಗಾತೆ ಹೇ, ಒಂದೇ ಹೆಸರು ಸದಾ ಶಿವ. ಕೇವಲ ಒಂದೇ ಹೆಸರು ಶಿವ. ಯನ್ ನಾಮಿ ಗ್ರಾಮಿ ಹೇ, ಬಹಳಷ್ಟು ಹೆಸರುವಾಸಿ ಇದೆ ಈ ಹೆಸರು. ಪರಂತು ಮನುಷ್ಯನೇ ಅನೇಕ ನಾಮ್ ರಕ್ಕೆ ಹೇ, ಪರಮಾತ್ಮನ ಅನೇಕ ಕರ್ತವ್ಯಗಳನುಸಾರವಾಗಿ ಮಹಿಮೆಗಳು ನಾಮಗಳು ಅನೇಕ ಇವೆ. ಅನೇಕ ಪ್ರಕಾರದ ನಾಮೋಚ್ಚಾರಣೆಯನ್ನ ಮಾಡ್ತಾರೆ, ಆದ್ರೆ ಮೂಲ ಹೆಸರು ಮಾತ್ರ ಒಂದೇ ಶಿವ. ಭಕ್ತಿ ಮಾರ್ಗದಲ್ಲಿ ಸಹ ಶಿವಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ. ನಾಮ್ ಫಿರ್ ಬಿ ಶಿವ್ ಹೇ. ಬಾಪ್ ಕೇತೆ ಹೇ ಮೈ ಏಕ್ ಹಿ ಬಾರ್ ಆತಾ ಹೂಂ, ನಾನು ಬರುವುದು ಕೇವಲ ಒಂದೇ ಬಾರಿ. ಯಾಕೆ ಬರ್ತಾರೆ ಶಿವಬಾಬಾ? ಬಂದು ಮಕ್ಕಳಿಗೆ ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡ್ತಾರೆ. ಎಷ್ಟೋ ಕೆಲವು ಹೆಸರುಗಳನ್ನ ಹೇಳ್ತಾರೆ ಮನುಷ್ಯರು, ಮುಕ್ತಿಧಾಮ, ನಿರ್ವಾಣಧಾಮ. ಪರಂತು ಜಾನ್ತಿ ಕುಚ್ ನಹಿ ಹೇ. ಮುಕ್ತಿಧಾಮ ಅಂತ ಹೆಸರಿದೆ, ಆದ್ರೆ ಯಾವುದು ಮುಕ್ತಿಧಾಮ? ನಿರ್ವಾಣಧಾಮ ಅಂದ್ರೆ ಏನರ್ಥ ಗೊತ್ತೇ ಇಲ್ಲ. ತಂದೆ ಯಾರು ಅಂತ ಗೊತ್ತಿಲ್ಲ, ದೇವತೆಗಳ ಚರಿತ್ರೆಯನ್ನು ಸಹ ಗೊತ್ತಿಲ್ಲ. ಯಾಕಿಸ್ಕೋ ಬಿ ಪತಾ ನಹಿ ಹೇ. ಬಾಪ್ ಭಾರತ್ ಮೇ ಆಕರ್ ಕೈಸೆ ರಾಜಧಾನಿ ಸ್ಥಾಪನ ಕರ್ತೆ ಹೇ. ಭಾರತದಲ್ಲಿ ಬಂದು ಶಿವಬಾಬಾ ಹೇಗೆ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ, ಇದು ಯಾರಿಗೂ ಸಹ ಗೊತ್ತಿಲ್ಲ. ಯಾವ ಶಾಸ್ತ್ರಗಳಲ್ಲಿಯೂ ಸಹ ಈ ಮಾತು ಇಲ್ಲ. ಪರಂಪಿತ ಪರಮಾತ್ಮ ಈ ಜಗತ್ತಿಗೆ ಹೇಗ್ ಬರ್ತಾರೆ? ಭಗವಂತ ಈ ಜಗತ್ತಿಗೆ ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ, ಧರ್ಮಗ್ಲಾನಿಯಾದಾಗ ಭಗವಂತನ ಅವತರಣೆ ಆಗ್ತದೆ. ಆದ್ರೆ ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಹೇಗೆ ತಮ್ಮ ಕರ್ತವ್ಯ ನಿಭಾಯಿಸ್ತಾರೆ, ಇದು ಸ್ಪಷ್ಟ ಪರಿಚಯ ಬೇಕು. ಬಂದು ಏನ್ ಮಾಡ್ತಾರೆ? ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ऐसे नहीं सत्युग में देवताओं को ज्ञान था जो गुम हो गया. ಸತ್ಯದಲ್ಲಿ ದೇವತೆಗಳಿಗೆ ಜ್ಞಾನ ಇತ್ತಾ? ಇಲ್ಲ, ಅದು ಸದ್ಗತಿಯ ಮಾರ್ಗ. ಜ್ಞಾನ ಯಾಕೆ ಬೇಕು? ಸದ್ಗತಿಗಾಗಿ ಜ್ಞಾನ ಬೇಕು. ಸದ್ಗತಿ ಸಿಕ್ಕ ಮೇಲೆ ಜ್ಞಾನದ ಅವಶ್ಯಕತೆ ಇಲ್ಲ. ಅಗರ್ ದೇವತಾओं में भी ये ज्ञान होता तो चलता आता. ಅವರಲ್ಲಿಯೂ ಸಹ ಜ್ಞಾನ ಗೊತ್ತಿದ್ದೇ ಇದ್ರೆ ಅದೇ ನಡೆದು ಬರ್ತಿತ್ತಲ್ಲ. ಬಾಬಾ ಹೇಳ್ತಾರೆ, ಸಬ್ ಜಾನ್ತೆ ಹೇ ಯೇ ಜ್ಞಾನ ಪ್ರಾಯಲೋಪ್ ಹೋ ಜಾತಾ ಹೇ. ಶಿವಬಾಬಾ ಮತ್ತೆ ಪುನಃ ಈ ಜ್ಞಾನ ಕೊಡಬೇಕಾದ್ರೆ ಸಂಗಮ ಯುಗಕ್ಕೇನೆ ಬರಬೇಕು. मैं जब आता हूँ तो जो आत्माएं पतित बन राज्य कवा बैठी हैं उन्हों को आकर फिर पावन बनाता हूँ. ಮತ್ತೆ ಪುನಃ ಫಿರ್ ಸೆ ಅನ್ನುವಂತ ಶಬ್ದದ ಅರ್ಥ ಬಹಳ ಇದೆ. ಮತ್ತೆ ಪುನಃ ಅಂದ್ರೆ 5000 ವರ್ಷಗಳ ನಂತರ ನಾನು ಈ ಸೃಷ್ಟಿಗೆ ಬಂದು ಯಾರು ರಾಜ್ಯವನ್ನ ಕಳ್ಕೊಂಡಿದ್ರಲ್ಲ, ಸ್ವರ್ಗೀಯ ರಾಜ್ಯವನ್ನ ಯಾರಿಗೆ ನಾನು ಹಿಂದಿನ ಸಂಗಮ ಯುಗದಲ್ಲಿ ಕೊಟ್ಟಿದ್ದೇನೋ ಅವರಿಗೇನೆ ಮತ್ತೆ ಬಂದು ನಾನು
ರಾಜ್ಯ ಭಾಗ್ಯವನ್ನ ಕೊಡ್ತೇನೆ, ಬಂದು ಪಾವನರನ್ನಾಗಿ ಮಾಡ್ತೇನೆ ಅಂತ ಶಿವಬಾಬಾ ಹೇಳ್ತಾರೆ. ಭಾರತ ಮೇ ರಾಜ್ಯತ, ಇದೇ ಭಾರತ ಸ್ವರ್ಗೀಯ ಭೂಮಿಯಾಗಿತ್ತು, ದೇವತೆಗಳು ಉದಿಸಿದಂತಹ ಭೂಮಿಯಾಗಿತ್ತು. ಆದ್ರೆ ಫಿರ್ ಗವಾಯ ಕೇಸೆ, ಹೇಗೆ ಕಳ್ಕೊಂಡ್ರು ಇದು ಸಹ ಯಾರಿಗೂ ಗೊತ್ತೇ ಇಲ್ಲ. इसलिए बाप कहते बच्चों की कितनी तुच्छ बुद्धि बन गई है. मैं बच्चों को ये ज्ञान दे प्रारब्ध देता हूँ, फिर सभी भूल जाते हैं. ಎಷ್ಟೆಲ್ಲಾ ಬಾಬಾ ಜ್ಞಾನ ಕೊಡ್ತಾರೆ, ಮತ್ತೆ ಮರ್ತೋಗ್ಬಿಡ್ತಾರೆ. कैसे बाप आया, कैसे बच्चों को शिक्षा दी, वह सब भूल जाते हैं. ಹೇಗೆ ಶಿವಬಾಬಾ ಸಂಗಮದಲ್ಲಿ ಬಂದು ಶಿಕ್ಷಣ ಕೊಟ್ಟಿದ್ದಾರೆ, ಹೇಗೆ ಶಿವಬಾಬಾ ಬರ್ತಾರೆ, ಇದೆಲ್ಲವನ್ನು ಸಹ ಮರ್ತು ಬಿಟ್ಟಿದ್ದೆವು. ಇದು ಡ್ರಾಮಾದಲ್ಲಿ ಸಹ ನೋಂದಾವಣೆಯಾಗಿದೆ. बाबा ಹೇಳ್ತಾರೆ बच्चों को विचार सागर मंथन करने की बड़ी बुद्धि चाहिए. ವಿಚಾರ ಸಾಗರ ಮಂಥನ ಮಾಡುವಂತಹ ಬಹಳ ಸೂಕ್ಷ್ಮ ಬುದ್ಧಿ ಬೇಕು. ಇಷ್ಟು ವಿಶಾಲವಾದ ಜ್ಞಾನವನ್ನ ಕೇಳಬೇಕಾದ್ರೆ ಬುದ್ಧಿ ಎಷ್ಟು ವಿಶಾಲ ಬೇಕು. ಬರೀ ಕೇಳುವುದಷ್ಟೇ ಅಲ್ಲ, ಅದರ ಚಿಂತನ ಮಂಥನ ಮಾಡಬೇಕು, ಮನನ ಮಾಡಬೇಕು. ಬಾಬಾ ಹೇಳ್ತಾರೆ ತುಮ್ ಯಾ ನಾಲೆಜ್ ಭೂಲ್ ಜಾತೆ ಹೋ, ಈ ಜ್ಞಾನವನ್ನ ಈಗ ನೀವು ಮರ್ತು ಬಿಡುತ್ತೀರಿ. ಜ್ಞಾನ ಪುರುಷಾರ್ಥದ ಪ್ರಾರಬ್ಧ ಸಿಗ್ತದೆ, ಆದ್ರೆ ಜ್ಞಾನದ ಸ್ಮೃತಿ ಇರುವುದಿಲ್ಲ, ನೆನಪು ಮಾಸಿ ಹೋಗ್ಬಿಡುತ್ತದೆ. ಆದ್ರೆ ಶ್ರೇಷ್ಠ ಸಂಸ್ಕಾರ, ಶ್ರೇಷ್ಠ ಭವಿಷ್ಯ ಮಾತ್ರ ನಮ್ಮ ಜೊತೆಗಿರ್ತದೆ. ಹಮ್ ಮನುಷ್ಯ ಸೆ ದೇವತಾ कैसे ಬನೆ, ವಹ ಪುರುಷಾರ್ಥ ಕಾ ಪಾಠ ಹಿ ಬಂದ್ ಹೋ ಗಯಾ. ಪುರುಷಾರ್ಥದ ಪಾಠ ಬಂದ್ ಆಗ್ಬಿಡ್ತದೆ ಮನುಷ್ಯರಿಂದ ದೇವತೆ ಆದ ನಂತರ. ಆಮೇಲೆ ಪ್ರಾರಬ್ಧ ಶುರು ಹೋಗೈ, ಈಗ ಪುರುಷಾರ್ಥದ ಸಮಯ. ಸತ್ಯುಗ ಅಂದ್ರೆ ಅದು ಪ್ರಾರಬ್ಧದ ಸಮಯ. ವಹಾ ಯ ನಾಲೆಜ್ ಹೋ कैसे सकती है. ಪ್ರಾರಬ್ಧಕ್ಕಾಗಿ ಪುರುಷಾರ್ಥ ಮಾಡುವಾಗ ಪ್ರಾರಬ್ಧ ಸಿಕ್ಕ ಮೇಲೆ ಮತ್ತೆ ಈ ನಾಲೆಜ್ ಅಥವಾ ಪುರುಷಾರ್ಥದ ಅವಶ್ಯಕತೆ ಇಲ್ಲ. ಬಾಪ್ ಸಮझाते हैं ये नॉलेज तुमको फिर से मिल रही है. ಮತ್ತೆ ಮತ್ತೆ ಸಿಗ್ತಾ ಇದೆ, ನೆನಪು ಮಾಡಿಸ್ತಾರೆ ಶಿವಬಾಬಾ. 5000 ವರ್ಷ ಕಲ್ಪ ಪೆಹಲೆ ಮಿಸಲ್, 5000 ವರ್ಷದ ಹಿಂದಿನಂತೆ ಮತ್ತೆ ಪುನಃ ಈಗ ಶಿವಬಾಬಾ ಈ ನಾಲೆಜ್ ಅನ್ನ ನಮಗೆ ಕೊಡ್ತಾ ಇದ್ದಾರೆ. ಇದು ರಾಜಯೋಗ. ಈ ರಾಜಯೋಗವನ್ನ ಕಲಿತು ನಾವು ಭವಿಷ್ಯ ಪ್ರಾರಬ್ಧವನ್ನ ಪಡ್ಕೊಳ್ತಾ ಇದ್ದೇವೆ. तो ज्ञान की बात भी नहीं उठ सकती है. ಜ್ಞಾನ ಹೇ ಹಿ, ಈ ಜ್ಞಾನ ಬೇಕು ಯಾಕೆ, ಸದ್ಗತಿಗಾಗಿ. ಆ ಸದ್ಗತಿಯನ್ನು ಕೊಡುವಂತವರು ಒಬ್ಬರೇ ತಂದೆ. ಸದ್ಗತಿ और ದುರ್ಗತಿ का ಅಕ್ಷರ यहाँ से निकलता है. ಇಲ್ಲಿ ಈ ಅಕ್ಷರ, ಈ ಶಬ್ದಗಳ ಅರ್ಥ ಗೊತ್ತಾಗ್ತದೆ. ಯಾವಾಗಿನಿಂದ ದುರ್ಗತಿ ಆಯ್ತು, ಈಗ ನಮಗೆ ಹೇಗೆ ಸದ್ಗತಿ ಸಿಗ್ತದೆ. ಸದ್ಗತಿ ಕೋ ಭಾರತವಾಸಿ ಹಿ ಪಾತೆ ಹೈ. ಭಾರತದಲ್ಲೇ ಸ್ವರ್ಗ, ಭಾರತಕ್ಕೇನೆ ಸದ್ಗತಿ ಸಿಗ್ತದೆ. ಸಮಜ್ತೆ ಹೆವೆನ್ಲಿ ಗಾಡ್ ಫಾದರ್. ಅದಕ್ಕಾಗಿ ಹೇಳ್ತಾರಲ್ವಾ ಕ್ರಿಶ್ಚಿಯನ್ಸ್ ಸಹ ಹೆವೆನ್ ಇನ್ ಇಂಡಿಯಾ, ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳ್ತಾರೆ. ಹೆವೆನ್ ರಚಾತ, ಗಾಡ್ ಫಾದರ್ ಏನ್ ಮಾಡಿದ್ರು, ಸ್ವರ್ಗವನ್ನ ರಚನೆ ಮಾಡಿದ್ರು. ಆದ್ರೆ ಯಾವಾಗ ರಚನೆ ಮಾಡ್ತಾರೆ, ಹೇಗೆ ರಚನೆ ಮಾಡ್ತಾರೆ, ಕುಚ್ ಬಿ ಪತಾ ನಹಿ, ಗೊತ್ತೇ ಇಲ್ಲ. ಬಾಪ್ कहते हैं बच्चों तुम फिर से नॉलेज, तुमको फिर से नॉलेज देता हूँ, फिर ये नॉलेज खलास हो जाती है. ಇವತ್ತಿನ ಮುಖ್ಯ ಬಾಬಾ ಒಂದು ಬಾರಿ ನೆನಪು ಮಾಡಿಸ್ತಾರೆ, ಮತ್ತೆ ಪುನಃ ನಾನೀಗ ಬಂದಿರುವುದೇ ನಿಮಗೆ ನಾಲೆಜ್ ಅನ್ನ ಕೊಡಲು, ಶಿಕ್ಷಣವನ್ನ ಕಲಿಸಲು, ಭವಿಷ್ಯ ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳುವಂತಹ ನಾಲೆಜ್ ಅನ್ನ, ಶಿಕ್ಷಣವನ್ನ ಮತ್ತೆ ಪುನಃ ನಾನು ಕೊಡ್ತಾ ಇದ್ದೀನಿ ಅಂತ ಬಾಬಾ ನೆನಪು ಮಾಡಿಸ್ತಾರೆ. ಈ ನಾಲೆಜ್ ಖಲಾಸ್ ಹೋ ಜಾತಿ ಹೈ. ಮತ್ತೆ ಪ್ರಾರಬ್ಧ ಸಿಕ್ಕ ನಂತರ ಈ ನಾಲೆಜ್ ಸಮಾಪ್ತಿ ಆಗ್ತದೆ. ದ್ವಾಪರದಿಂದ ಮತ್ತೆ ಭಕ್ತಿ ಶುರುವಾಗ್ತದೆ. ಅರ್ಧ ಕಲ್ಪ ಜ್ಞಾನ, ಇನ್ನು ಅರ್ಧ ಕಲ್ಪ ಭಕ್ತಿ. ಇದಂತೂ ನಾವು ಮಕ್ಕಳಿಗೆ ಗೊತ್ತಿದೆ. ಬಾಪ್ ಕಿತ್ತನ ಸಹಜ ಸಮझाते हैं. ಕಲ್ಪ ಕಿ ಆಯು 5000 ವರ್ಷ है. ಕಲ್ಪದ ಆಯುಷ್ಯ ಕೇವಲ 5000 ವರ್ಷ. ಎಷ್ಟು ಸಹಜ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಬಾಬಾ. ಯುಗ ಹಿ 4 है. 5000 ವರ್ಷದಲ್ಲಿ ಟೋಟಲ್ 4 ಯುಗಗಳು. 4 का ಈಕ್ವಲ್ ಟೈಮ್ है. 4 ಯುಗದ ಅವಧಿ ಸಮಾನ ಇದೆ, ಈಕ್ವಲ್ ಆಗಿದೆ. 1250 ವರ್ಷ ಒಂದೊಂದು ಯುಗದ ಆಯುಷ್ಯ. ಬಹುತ್ ಛೋಟಾ ಹೇ, ಛೋಟಾ ಸ ಯುಗ. ಸಂಗಮ ಯುಗ ಕೊನೆಗೆ ಬರುವಂತಹ ಯುಗ, ಚಿಕ್ಕ ಯುಗ. तो बाप भिन्न भिन्न रीति से नई नई पॉइंट्स सहज रीति बच्चों को समझाते रहते हैं. ತಂದೆ ಭಿನ್ನ ಭಿನ್ನ ರೀತಿಯಿಂದ ಹೊಸ ಹೊಸ ಪಾಯಿಂಟ್ಸ್ ಅನ್ನ, ವಿಷಯಗಳನ್ನ ಸಹಜ ರೀತಿಯಿಂದ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಾಬಾ ಜ್ಞಾನ ಏನ್ ಕೊಡಬೇಕು, ವಿಧಿಯನ್ನ ಭಿನ್ನ ಭಿನ್ನ ರೀತಿಯಲ್ಲಿ, ಭಿನ್ನ ಭಿನ್ನ ರೂಪದಿಂದ ಹೊಸ ಹೊಸ ಪಾಯಿಂಟ್ಸ್ ಅನ್ನ ತಿಳಿಸ್ತಾನೆ ಇರ್ತಾರೆ. ಧಾರಣಾ ತುಮಕೋ ಕರ್ನಿ ಹೈ, ಹೇಳುವುದಂತೂ ಬಾಬಾ ಹೇಳ್ತಾರೆ. ಧಾರಣೆ ಮಾಡೋದು ನಾವು ಮಕ್ಕಳು ಮಾಡಬೇಕು. ಮೆಹನತ್ ತುಮಕೋ ಕರ್ನಿ ಹೈ, ಪರಿಶ್ರಮ ಪುರುಷಾರ್ಥ ನಾವು ಮಾಡಬೇಕು. ರಾಮಾನುಸಾರ್ ಜೋ ಸಮझाता आया हूँ वह पाठ चला आता है,
जो बताने का था वही आज बता रहा हूँ. ಪ್ರತಿಯೊಂದು ಸೃಷ್ಟಿ ನಾಟಕದ ಅನುಸಾರವಾಗಿ ಪಾಠ ನಡೀತಾ ಇದೆ. ಶುಭಾಬ ಮಾಡುವಂತ ಪಾಠ ಸಹ ಡ್ರಾಮಾನುಸಾರವಾಗಿ. ಯಾವ ಮಾತನ್ನ ಯಾವ ಸಮಯದಲ್ಲಿ ತಿಳಿಸ್ಬೇಕಿತ್ತೋ ಅದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಾರೆ ಬಾಬಾ. ಇಮರ್ಜ್ ಹೋತಾ ರಹತಾ ಹೈ. ಪ್ರತಿಯೊಬ್ಬರ ಪಾಠ ಶುಭಾಬನಿಂದ ಹಿಡಿದು ಪ್ರತಿಯೊಬ್ಬರ ಪಾಠ ಸಹ ಸಮಯಕ್ಕೆ ಇಮರ್ಜ್ ಆಗ್ತದೆ. ತುಮ್ ಸುನ್ತೆ ಜಾತೆ ಹೋ. ಬಾಬಾ ಹೇಳ್ತಾ ಹೋಗ್ತಾರೆ ಸಮಯಾನುಸಾರವಾಗಿ, ನಾವು ಕೇಳ್ತಾ ಹೋಗ್ತೇವೆ. ಆದ್ರೆ ಬಾಬಾ ಹೇಳ್ತಾರೆ ತುಮ್ಕೋ ಹಿ ಧಾರಣ ಕರ್ನಾ ಹೇ. ಬಾಬಾ ಹೇಳುವುದಂತೂ ಸಮಯಾನುಸಾರವಾಗಿ ಹೇಳ್ತಾನೇ ಇದ್ದಾರೆ. ಆದ್ರೆ ಧಾರಣೆ ಮಾಡಿಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ನಾವು ಮಾಡಿಕೊಳ್ಬೇಕು ಧಾರಣೆ. ತುಮ್ಕೋ ಹಿ ಧಾರಣ ಕರ್ನಾ ಅವ್ರ ಕರಾನಾ ಹೇ. ಧಾರಣೆ ಮಾಡಿಕೊಳ್ಬೇಕು ಮತ್ತೆ ಮಾಡಿಸಬೇಕು. ಮುಜ್ಜೆ ತೋ ಧಾರಣ ಹಿ ಕರ್ನಾ ಹೇ. ಶುಭಾಬಯ್ಯನ ಜ್ಞಾನ ಧಾರಣೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಯಂ ಜ್ಞಾನ ಸಾಗರ, ಸ್ವಯಂ ಸರ್ವಜ್ಞ, ಜ್ಞಾನ ವಿಧಾತ, ಜ್ಞಾನದಾತ, ಅವರು ಧಾರಣೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಬಾಬಾ ನಮಗೆ ಕೊಡ್ತಾ ಹೋಗ್ತಾರೆ. ನಾವು ಧಾರಣೆ ಮಾಡಿಕೊಳ್ಬೇಕು, ಬೇರೆಯವರಿಗೂ ಮಾಡಿಸ್ಬೇಕು. ತುಮ್ಕೋ ಸುನಾತಾ ಹೂ ಧಾರಣಾ ಕರಾತಾ ಹೂ. ಬಾಬಾ ಹೇಳ್ತಾರೆ, ಧಾರಣೆ ಮಾಡಿಸ್ತಾರೆ, ಮಾಡಿಕೊಳ್ಳುವಂತ ವಿಧಿಯನ್ನ ಕಲಿಸ್ಕೊಡ್ತಾರೆ. ಹಮಾರೆ ಆತ್ಮ ಮೇ ಪಾಠ ಹೈ पतितों को पावन बनाने का. जो कल पहले समझाया था वही निकलता रहता है. ಕಲ್ಪದ ಹಿಂದೆ ಬಾಬಾ ಏನ್ ತಿಳಿಸ್ಕೊಟ್ಟಿದ್ರು ಅದನ್ನೇ ಮತ್ತೆ ತಿಳಿಸ್ತಾ ಇದ್ದಾರೆ. ಮೈ ಪಹಲೆ ಸೆ ಜಾನ್ತಾ ನಹೀ ತಾ ಕಿ ಕ್ಯಾ ಸುನಾऊंगा. ನೋಡಿ, ಶುಭಾಬಾ ತಮ್ಮ ಪಾತ್ರ ಅಭಿನಯಿಸುವಾಗ ಸಮಯಾನುಸಾರವಾಗಿ ನಾನು ಹೇಳ್ತಾ ಹೋಗ್ತೀನಿ ಅಂತ ಬಾಬಾ ಹೇಳ್ತಾರೆ. ಬಲ್ ಇನ್ಕಿ ಸೋಲ್ ವಿಚಾರ ಸಾಗರ್ ಮಂಥನ್ ಕರ್ತಿ ಹೋ ಯಾ ವಿಚಾರ ಸಾಗರ್ ಮಂಥನ್ ಕರ್ ಸುನಾತೆ ಹೇ ಯಾ ಬಾಬಾ ಸುನಾತೆ ಹೇ ಯಾ ಬಡಿ ಗುಹ್ಯ ಬಾತೆ ಹೇ. ಇಲ್ಲಿ ಶುಭಾಬನೇ ಹೇಳ್ತಾರೋ ಅಥವಾ ಬ್ರಹ್ಮ ತಂದೆ ಅವರು ವಿಚಾರ ಸಾಗರ ಮಂಥನ ಮಾಡ್ತಾರೆ. ಶುಭಾಬ ಏನ್ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ, ಏನು ಮಹಾವಾಕ್ಯವನ್ನ ನುಡಿಸ್ತಾರೆ, ಅದರ ಬಗ್ಗೆ ಬ್ರಹ್ಮ ತಂದೆಯೂ ಸಹ ವಿಚಾರ ಸಾಗರ ಮಂಥನ ಮಾಡ್ತಾರೆ. ಹಾಗಾದ್ರೆ ಶುಭಾಬ ಹೇಳ್ತಾರೆ, ಬ್ರಹ್ಮ ಬಾಬಾನು ಹೇಳ್ತಾ ಇರ್ತಾರ, ಯೆ ಬಡಿ ಗುಹ್ಯ ಬಾತೆ ಹೇ, ಇಸ್ಮೇ ಬ್ರೈನ್ ಬಡಿ ಅಚ್ಚಿ ಚಾಹಿಯೆ. ಇದು ಬಹಳ ಗುಹ್ಯವಾದಂತಹ ಮಾತು. ಒಳ್ಳೆಯ ಬುದ್ಧಿವಂತಿಕೆ ಬೇಕು. ತಿಳ್ಕೊಳ್ಬೇಕಾದ್ರೆ ವಿಶಾಲ ಬುದ್ಧಿ ಬೇಕು. जो सर्विस में तत्पर होंगे उनका ही विचार सागर मंथन चलता होगा. ನಾಲೆಜ್ ಅನ್ನ ಕೇಳ್ತಾ ವಿಚಾರ ಸಾಗರ ಮಂಥನ ಮಾಡಬೇಕಾದ್ರೂ ಬಹಳ ಸೂಕ್ಷ್ಮ ಬುದ್ಧಿ ಬೇಕು, ವಿಶಾಲ ಬುದ್ಧಿ ಬೇಕು, ಒಳ್ಳೆಯ ಬುದ್ಧಿವಂತಿಕೆ ಬೇಕು. ಯಾರು ಸರ್ವಿಸ್ ಮಾಡ್ತಾ ಇದ್ದಾರೋ, ಸೇವೆಯಲ್ಲಿ ತತ್ಪರಾಗಿರ್ತಾರೋ ಅವ್ರು ಅವಶ್ಯವಾಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ. ವಾಸ್ತವಮೇ ಕನ್ಯಾಯೇ ಬಂಧನ ಮುಕ್ತ ಹೋತಿ ಹೇ. ಬಾಬಾ ಹೇಳ್ತಾರೆ, ಕನ್ಯರು ಅಂತಂದ್ರೆ ಅವರು ಬಂಧನ ಮುಕ್ತರು. ವ ಇಸ್ ರೂಹಾನಿ ಪಡಾಯಿ ಮೇ ಲಗ್ ಜಾಯೆ. ಬಂಧನ್ ತೋ ಕೋಯ್ ಹೇ ನಹಿ. ಅವರು ಆತ್ಮಿಕ ಸೇವೆಯನ್ನ ಮಾಡಬೇಕು, ಆತ್ಮಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಬೇಕು ತಮ್ಮನ್ನ. ಬಂಧನದ ಮಾತೇ ಇಲ್ಲ. ಕುಮಾರಿಯ ಅಚ್ಚಾ ಊಟ ಸಕ್ತಿ ಹೇ. ಕುಮಾರಿಯರು, ಕನ್ಯರು ಬಹಳ ಚೆನ್ನಾಗಿ ಈ ಶಿಕ್ಷಣವನ್ನ ಅರ್ಥೈಸಿಕೊಳ್ಬಹುದು, ಧಾರಣೆ ಮಾಡಿಕೊಳ್ಬಹುದು. ಅವ್ರು ಓದಬೇಕು, ಬೇರೆಯವರಿಗೂ ಓದಿಸ್ಬೇಕು. ಯಾಕೆಂದ್ರೆ ಅವರಿಗೆ ಯಾವುದೇ ಪ್ರಕಾರದ ಬಂಧನ ಇಲ್ಲ. ಬಹಳ ಈಸಿ ಈ ನಾಲೆಜ್ ಅನ್ನ ಅರ್ಥ ಮಾಡಿಕೊಂಡು ಶಿಕ್ಷಣವನ್ನ ಧಾರಣೆ ಮಾಡಿಕೊಳ್ಳೋದು, ಬೇರೆಯವರಿಗೂ ಕಲಿಸುವುದು ಕುಮಾರಿಯರಿಗೂ ಬಹಳ ಸಹಜ. उनको कमाई करने की दरकार नहीं है. कुमारी अगर अच्छी रीति से यह नॉलेज समझ जाए तो सबसे अच्छी है. ಎಲ್ಲದಕ್ಕಿಂತ ದೊಡ್ಡ ಸಂಪಾದನೆ ಇದೆ. ಒಂದು ವೇಳೆ ಕುಮಾರಿಯರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ತೋ ಸಬ್ಸೆ ಅಚ್ಚಿ ಹೇ. ಎಷ್ಟು ಚೆನ್ನಾಗಿ ಅವರು ಸರ್ವಿಸ್ ಮಾಡಬಹುದು, ಸೇವೆಯನ್ನ ಮಾಡಬಹುದು, ಅನೇಕರಿಗೆ ಸಂದೇಶ ಕೊಡಬಹುದು, ಅನೇಕರಿಗೆ ಜ್ಞಾನವನ್ನ ತಿಳಿಸ್ಕೊಡ್ಬಹುದು. ಸೆನ್ಸಿಬಲ್ ಹೋಗಿತ್ತೋ ಬಸ್ ಇಸ್ ರೂಹಾನಿ ಕಮಾಯಿ ಮೇ ಲಗ್ ಜಾಯೇಗಿ. ಆ ಸಂಪಾದನೆ ಅಲ್ಲ, ಈ ಸಂಪಾದನೆ ಬಾಬಾ ಹೇಳ್ತಾರೆ ಇದು ಆತ್ಮಿಕ ಸಂಪಾದನೆ. ನಾವು ಮಾಡಿಕೊಳ್ಳುವುದು ಬೇರೆಯವರಿಗೂ ಸಹ ಮಾಡಿಸುವಂತಹ ಶ್ರೇಷ್ಠ ಕಾರ್ಯ, ಶ್ರೇಷ್ಠ ಸೇವೆ ಇದು. ಯಾರು ಬುದ್ಧಿವಂತರಾಗಿದ್ದಾರೋ ಅವರಿಗೆ ಇಷ್ಟೇ ಸಾಕು, ಇದು ಆತ್ಮಿಕ ಸೇವೆ, ಆತ್ಮಿಕ ಸಂಪಾದನೆ ಮಾಡಬೇಕು ಅಂತ ತಿಳುವಳಿಕೆ ಬರ್ತದೆ. ಕೈ ತೋ ಶೌಕ್ ಸೆ ಲೌಕಿಕ ಪढ़ाई पढ़ती रहती हैं, समझाया जाता है, इससे कोई फायदा नहीं. तुम यह रूहानी पढ़ाई पढ़कर सर्विस में लग जाओ. ಲೌಕಿಕ ಶಿಕ್ಷಣ ಬೇಕು, ಜೊತೆ ಜೊತೆಗೆ ಆತ್ಮಿಕ ಶಿಕ್ಷಣ, ಈ ಆತ್ಮಿಕ ಶಿಕ್ಷಣವನ್ನ ಓದ್ತಾನೆ ಸೇವೆಯಲ್ಲಿ ನಿರತರಾಗಬೇಕು. ವ ಪढ़ाई पढ़कर चले जाते हैं गृहस्थ व्यवहार में. गृहस्थी माताएं बन जाती हैं. कन्याओं को तो इस नॉलेज में लग जाना चाहिए. ಕನ್ಯರು ಮೊತ್ತ ಮೊದಲು ಈ ನಾಲೆಜ್, ಈ ಈಶ್ವರೀಯ ಜ್ಞಾನ ಅಥವಾ ಈ ಶಿಕ್ಷಣದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಬೇಕು. ಕದಂ ಕದಂ ಶ್ರೀಮತ್ ಪರ್ ಚಲ್ ಧಾರಣಾ ಮೇ ಲಗ್ ಜಾನಾ ಹೇ. ಬಾಬಾ ಕುಮಾರಿಯರಿಗೆ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆದು ಧಾರಣೆಯನ್ನ ಮಾಡಿಕೊಳ್ಬೇಕು. ಮಮ್ಮ ಶುರು ಸೆ ಆಯಿ ಔರ್ ಫಿರ್ ಇಸ್ ಪढ़ाई ಮೇ ಲಗ್ ಗಯೆ. ಮಮ್ಮ ಈ ಯಜ್ಞ ಮಾತಾ, ಯಜ್ಞದ ಆದಿಯಲ್ಲಿ ಬಂದಂತವರು. ಕುಮಾರಿಯರಿಗೆ ಒಂದು ಯಾವ ಬಂಧನ ಇಲ್ಲ,
ಮತ್ತೆ ಈ ಶಿಕ್ಷಣ ಅವರು ಧಾರಣೆ ಮಾಡಿಕೊಳ್ಳುವುದು, ಶಿಕ್ಷಣ ಓದುವುದು, ಬೇರೆಯವರಿಗೆ ಓದಿಸುವುದು, ಸರ್ವಿಸ್ ಮಾಡುವುದು ಬಹಳ ಈಸಿ ಅಷ್ಟೇ ಅಲ್ಲ, ಅವರಿಗೆ ಒಳ್ಳೆ ಚಾನ್ಸ್ ಸಹ ಇದೆ. ಒಂದು ವೇಳೆ ಕುಮಾರಿಯರು ಶ್ರೀಮತ ಪ್ರಕಾರ ನಡೀತಾ ಹೋದ್ರೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗ್ಬಿಡ್ತಾರೆ, ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ತಾರೆ. ಯ ಶ್ರೀಮತ್ ಹೇ ವ ಬ್ರಹ್ಮಾಕಿ ಮತ್ ಹೇ ಇಸ್ಮೆ ಹಿ ಮುಂಚ್ ಪಡ್ತೆ ಹೇ. ಇನ್ನು ಬಾಬಾ ಇವತ್ತು ಮುರಳಿಯರು ಹೇಳ್ತಾರೆ, ಕೆಲವರಿಗೆ ಗೊಂದಲ, ಜ್ಞಾನ ಸರಿಯಾಗಿ ಅರ್ಥ ಆಗಿಲ್ಲ, ನಿಶ್ಚಯದಲ್ಲಿ % ವ್ಯತ್ಯಾಸ ಇತ್ತು ಅಂದ್ರೂ ಗೊಂದಲ ಬರ್ತದೆ. ಕೆಲವೊಮ್ಮೆ ಶ್ರೀಮತವನ್ನ ಕೇಳುವಾಗ, ಬಾಬಾ ಹೇಳ್ತಾ ಇರುವಾಗ ಕೆಲವರಿಗೆ ಕನ್ಫ್ಯೂಷನ್, ಇದು ಬ್ರಹ್ಮನ ಮತನೋ ಅಥವಾ ಶುಭಾಬ ಕೊಡುವಂತ ಶ್ರೀಮತನ? ಫಿರ್ ಬಿ ಯ ಬಾಬಾ ಕರತೆ ಹೇನಾ? ಬ್ರಹ್ಮ ಬಾಬಾ ಯಾರು? ಅವರೇ ಬೇರೆ ಅಂತ ನೋಡುವುದಲ್ಲ. ಶುಭಾಬನ ರಥ, ಬ್ರಹ್ಮರಥ ಅಂದ್ರೆ ಭಾಗೀರಥ, ಭಾಗ್ಯಶಾಲಿ ರಥ. ಹೇಗೆ ತಾವು ಮನೆಯಲ್ಲಿ ತಯಾರಿಸಿರುವಂತಹ ಒಂದು ಪ್ರಸಾದ, ಅದು ಅರ್ಪಣೆ ಆದಾಗ ಪ್ರಸಾದ ಆಗ್ತದೆ. ನೈವೇದ್ಯಕ್ಕೆ ಇಟ್ಟಾಗ ಪ್ರಸಾದ, ಸುಮ್ಮನೆ ಮಾಡಿದ ತಕ್ಷಣ ಅದು ಪ್ರಸಾದ ಅಲ್ಲ, ಅದಕ್ಕೆಷ್ಟು ಮಹತ್ವತೆ ಹೆಚ್ಚಾಗ್ತದೆ. ಹಾಗೆಯೇ ಭಗವಂತನಿಗೆ ಅರ್ಪಿಸಿರುವಂತಹ ಶರೀರ, ಭಗವಂತನಿಗೆ ಅರ್ಪಣೆಯಾಗಿರುವಂತಹ ತನು, ರಥ ಯಾರು? ಬ್ರಹ್ಮ ಬಾಬಾ. ಯ ಬಾಬಾ का रथ है ना, इनसे कुछ भूल हो जाए तुम श्रीमत पर चलते रहेंगे तो वह आप ही ठीक कर देंगे. ಬ್ರಹ್ಮ ಬಾಬರಿಗೂ ಸಹ ಜವಾಬ್ದಾರರು ಯಾರು? ಶುಭಾಬಾ. ಒಂದು ವೇಳೆ ಇವರು ಕೊಟ್ಟಂತಹ ಯಾವುದೇ ಮತದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸಹ ಜವಾಬ್ದಾರಿ ನಂದು ಅಂತಾರೆ ಶುಭಾಬಾ. ನೀವು ಶ್ರೀಮತ ಪ್ರಕಾರ ನಡೀತಾ ಹೋಗಿ. ಇದು ಯಾರ ಮತ? ಇದು ಶುಭಾಬನ ಮತನೋ ಬ್ರಹ್ಮ ಬಾಬನ ಮತನೋ ಅಥವಾ ಯಾರು ಹೇಳ್ತಾ ಇದ್ದಾರೆ? ಗೊಂದಲ ಆಗ್ಬೇಡಿ. ಶ್ರೀಮತ ಸಿಕ್ಕಿದೆ, ಮುರಳಿಯಲ್ಲಿ ಬಾಬಾ ಏನ್ ಶ್ರೀಮತ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಇನ್ನು ಉಳಿದದ್ದೆಲ್ಲ ಜವಾಬ್ದಾರಿ ಯಾರ್ದು? ಶುಭಾಬನದ್ದು. ಶ್ರೀಮತ್ ಮಿಲೇಗಿ ಬಿ ಇಂದ್ವಾರ. ಶುಭಾಬಾ ಶ್ರೀಮತ ಕೊಡಬೇಕಾದ್ರೂ ಬ್ರಹ್ಮರವರ ಮೂಲಕನೇ ಕೊಡಬೇಕಲ್ಲ. ಸದೈವ ಸಮಜ್ನಾ ಚಾಹಿಯೆ ಶ್ರೀಮತ್ ಮಿಲ್ತಿ ಹೈ ಫಿರ್ ಕುಚ್ ಬಿ ಹೋ ರೆಸ್ಪಾನ್ಸಿಬಲ್ ಖುದ್ ಹೈ. ಅವರಿವರ ಮತ ಬೇಡ, ಮುರಳಿಯ ಮೂಲಕ ನಮಗೇನು ಶ್ರೀಮತ ಸಿಗ್ತಾ ಇದೆ. ಬಚ್ಚೆ ಎಸ್ಸೆ ಕರೋ, ಮಕ್ಕಳೇ ಹೀಗಿರಿ, ಹೀಗ್ ಮಾಡಿ, ಈ ತರ ಇರಬೇಕು, ಈ ರೀತಿ ಪುರುಷಾರ್ಥ ಮಾಡಬೇಕು, ಈ ವಿಧಿಯಿಂದ ನೀವು ನಡಿಬೇಕು ಅಂತ ಬಾಬಾ ಏನೆಲ್ಲಾ ಶ್ರೇಷ್ಠ ಮತವನ್ನ, ಸತ್ಯ ಮತವನ್ನ ಮುರಳಿಯ ಮುಖಾಂತರ ನಮಗೇನೆಲ್ಲಾ ಸಿಗ್ತದೋ ಅದನ್ನ ಸ್ವೀಕಾರ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಇನ್ನು ಉಳಿದದ್ದೆಲ್ಲ ಯಾರಿಗೆ ಬಿಟ್ಟಿದ್ದು? ಶುಭಾಬನಿಗೆ ಬಿಟ್ಟದ್ದು. ಇನ್ಸೆ ಕುಚ್ ಹೋ ಜಾಯೆ. ನೀವು ಶ್ರೀಮತದನುಸಾರವಾಗಿ ನಡೆಯುವಾಗ ಏನ್ ಹೆಚ್ಚು ಕಡಿಮೆ ಆದ್ರೂ ಬಾಬಾ ಕತೆ ಮೈ ರೆಸ್ಪಾನ್ಸಿಬಲ್ ಹೂ, ನಾನು ಜವಾಬ್ದಾರ ಅಂತ ಶುಭಾಬಾ ಹೇಳ್ತಾರೆ. ಡ್ರಾಮಾ ಮೇ ಯ ರಾಸ್ ನೊಂದಾ ಹುವಾ ಹೈ. ಈ ರಹಸ್ಯ ಈ ಸೃಷ್ಟಿ ನಾಟಕದಲ್ಲಿ ನೋಂದಾವಣೆಯಾಗಿದೆ. ಇನ್ಕೋ ಬಿ ಸುಧಾರ್ ಸಕ್ತೆ ಹೈ. ಫಿರ್ ಬಿ ಬಾಪ್ ಹೇನಾ? ಎಲ್ಲರಿಗಿಂತ ಮೇಲೆ ಯಾರು ಕೂತ್ಕೊಂಡಿದ್ದಾರೆ? ಶುಭಾಬಾ ಅಂತೂ ಇದಾರಲ್ಲ. ಬಾಪ್ ದಾದಾ ದೋನೋ ಇಕ್ಕಟ್ಟೆ ಹೆತ್ತೋ ಮೂಂಚ್ ಪಡ್ತೆ ಹೈ. ಇವರು ಶುಭಾಬನ ಬ್ರಹ್ಮ ಬಾಬನ? ಕನ್ಫ್ಯೂಷನ್ ಬೇಡ. ಪತಾ ನಹಿ ಶುಭಾಬಾ ಕತೆ ಹೈ ಯಾ ಬ್ರಹ್ಮ ಕತೆ ಹೈ. ಈ ಪಾಯಿಂಟ್ ಅನ್ನ ಶುಭಾಬಾ ಹೇಳಿದ್ರು, ಬ್ರಹ್ಮ ಬಾಬಾ ಹೇಳಿದ್ರು, ಗೊಂದಲ ಬೇಡ. ಯಾವಾಗ್ಲೂ ಮುರಳಿಯ ಮುಖಾಂತರ ಏನೆಲ್ಲಾ ಬಾಬಾ ಮಹಾವಾಕ್ಯವನ್ನ ನುಡಿಸ್ತಾ ಇದ್ದಾರೋ ಪ್ರತಿಯೊಂದನ್ನ ಕೇಳುವಾಗ ಸ್ವೀಕಾರ ಮಾಡಬೇಕು. ಇದು ಶುಭಾಬನ ಮಹಾವಾಕ್ಯ, ಇದು ಶಿವ್ ಭಗವಾನ್ ವಾಚ್. ಬ್ರಹ್ಮ ಭಗವಾನ್ ವಾಚ್ ಅಂತ ಎಲ್ಲಿಯೂ ಇಲ್ಲ, ಅಥವಾ ಬ್ರಹ್ಮ ವಾಚ್ ಅಂತ ಇಲ್ಲ, ಯಾವ ಮನುಷ್ಯರ ವಾಚ್ ಅಲ್ಲ. ಇದು ಓನ್ಲಿ ಶಿವ್ ಭಗವಾನ್ ವಾಚ್. ಇದನ್ನ ಸ್ವೀಕಾರ ಮಾಡೋದಷ್ಟೇ ನಮ್ ಜವಾಬ್ದಾರಿ. ಏನ್ ಹೆಚ್ಚು ಕಡಿಮೆ ಆದ್ರೂ ನಾನ್ ರೆಸ್ಪಾನ್ಸಿಬಲ್ ಅಂತ ಇವತ್ತು ಶುಭಾಬಾ ಗ್ಯಾರಂಟಿ ಕೊಡ್ತಾರೆ. ನಾನ್ ರೆಸ್ಪಾನ್ಸಿಬಲ್. ಅಗರ್ ಸಮझे ಶುಭಾಬಾ ಹಿ ಮತ ದೇತೆ ಹೈ ತೋ ಕಭಿ ಬಿ ಹಿಲೆ ನಹಿ. ಶುಭಾಬನೇ ಮತವನ್ನ ಕೊಡ್ತಾ ಇದ್ದಾರೆ ಅಂತ ನೀವು ಸ್ವೀಕಾರ ಮಾಡ್ತೀರಾ, ಎಂದೆಂದಿಗೂ ಸಹ ನಮ್ಮ ಸ್ಥಿತಿ ಅಲಗಾಡುವುದಿಲ್ಲ. ಏನ್ ಏರುಪೇರಾದ್ರೂ ಸಹ ಶುಭಾಬಾ ಜವಾಬ್ದಾರರು ಇದ್ದಾರೆ. ಶುಭಾಬಾ ಜೋ ಸಮझाते हैं ಸೋ ರೈಟ್ ಹಿ ಹೈ. ಪರಮಾತ್ಮ ಸತ್ಯ, ಸತ್ಯವಂತ. ಅಂತಹ ಸತ್ಯಂ ಶಿವಂ ಸುಂದರಂ. ಅವ್ರು ಹೇಳುವಂತ ಪ್ರತಿ ಮಾತು ಅದು ಸತ್ಯವೇ. ಇದು ನಿಶ್ಚಯ ಬೇಕಷ್ಟೇ. तुम कहते हो बाबा आप ही हमारे बाप टीचर गुरु हो तो श्रीमत पर चलना चाहिए ना. ಈಗ ನಾವು ಒಪ್ಕೊಂಡಿದ್ದೇವೆ, ನಿಶ್ಚಯ ಬಂತು. ಜ್ಞಾನ ಕೇಳ್ತಾ ಕೇಳ್ತಾ ಹೋದಂತೆ ಈ ಜ್ಞಾನ ಮಾರ್ಗದಲ್ಲಿ ಫೌಂಡೇಶನ್ ಯಾವುದು? ನಿಶ್ಚಯ. ಏನ್ ನಿಶ್ಚಯ ಆಯ್ತು? ಬಾಬಾ ತಾವೇ ನಮಗೆ ತಂದೆ, ಶಿಕ್ಷಕ, ಗುರು ಆಗಿದ್ದೀರಿ ಅಂದಮೇಲೆ ಆ ಸದ್ಗುರುವಿನ ಶ್ರೀಮತದ ಪ್ರಕಾರ ನಡಿಬೇಕಲ್ವಾ. ಜೋ ಕಹೆ ಉಸ್ ಪರ್ ಚಲೋ. ನನ್ ಕೆಲಸ ಏನು? ಬಾಬಾ ತಾವೇನ್ ಹೇಳ್ತೀರಾ ಅದರ ಪ್ರಕಾರ ನಾನು ನಡೀತೇನೆ. ಹಮೇಶಾ ಸಮझो ಶುಭಾಬಾ ಕತೆ ಹೇ. ಇದು ಒಂದು ಮಾತನ್ನ ಪಕ್ಕಾ ಮಾಡ್ಕೊಳ್ಬೇಕು, ಯಾವಾಗ್ಲೂ ತಿಳ್ಕೊಳ್ಬೇಕು. ಶುಭಾಬಾ ಹೇಳ್ತಾ ಇದ್ದಾರೆ ವಹೇ ಕಲ್ಯಾಣಕಾರಿ. ಶುಭಾಬಾ ಕಲ್ಯಾಣಕಾರಿ. ಅದು ಏನ್ ಹೇಳಿದ್ರು ಅದರಲ್ಲಿ ಕಲ್ಯಾಣವಿದೆ. ಇನ್ಕಿ ರೆಸ್ಪಾನ್ಸಿಬಿಲಿಟಿ ಬಿ ಉನ್ ಪರ್ ಹೇ. ನೆಕ್ಸ್ಟ್ ಇರುವಂತವ್ರು ಯಾರೇ ಇರ್ಬೋದು,
ಅವರೆಲ್ಲರ ಜವಾಬ್ದಾರರು ಶಿವಬಾಬನೇ. ಉನ್ಕಾ ರತೆ ಹೇ, ಬ್ರಹ್ಮ ಬಾಬಾನೇ ಹೇಳ್ಬೋದು. ಆದ್ರೆ ಅವರಿಗೂ ಸಹ ಮೇಲೆ ಜವಾಬ್ದಾರ ಇನ್ನೊಬ್ರು ಯಾರಿದ್ದಾರೆ? ಮೇನ್ ಶಿವಬಾಬಾ ಇದ್ದಾರೆ. ಅವರ ರಥ ಇದು. ಬ್ರಹ್ಮ ಬಾಬಾ ಯಾರ ರಥ? ಶಿವಬಾಬನ ರಥ. ಮುಂಚ್ತೆ ಕ್ಯೂ ಹೋ? ನೋಡಿ, ಶಿವಬಾಬಾ ಕೇಳ್ತಾ ಇದ್ದಾರೆ, ಯಾಕೆ ಮಕ್ಕಳೇ ನೀವು ಯಾಕೆ ಗೊಂದಲ ಆಗ್ತೀರಿ? ಪತಾ ನಹಿ ಯ ಬ್ರಹ್ಮ ಕಿ ರಾಯ್ ಹೇ ಯ ಶಿವ್ ಕಿ ರಾಯ್ ಹೇ. ಈಗ ಮುರಳಿಯಲ್ಲಿ ಶಿವಬಾಬಾ ಹೇಳ್ತಾ ಇದ್ದಾರೋ ಬ್ರಹ್ಮ ಬಾಬಾ ಹೇಳ್ತಾರೋ? ಯಾಕೆ ಗೊಂದಲ ಪಡ್ತೀರಿ? ತುಮ್ ಕ್ಯೂ ನಹಿ ಸಮಜ್ತೆ ಹೋ? ಶಿವಬಾಬಾ ಹೀ ಸಮಜಾತೆ ಹೇ. ಜ್ಞಾನ ಮಾರ್ಗದಲ್ಲಿ ನಿಶ್ಚಯ ಬೇಕು. ನಿಶ್ಚಯದಲ್ಲಿ ಪರ್ಸೆಂಟೇಜ್ ಇಲ್ಲ. ಬೇರೆ ಯಾವುದೇ ವಿಷಯದಲ್ಲಿ ನಾವು ಪರ್ಸೆಂಟೇಜ್ ಮಾಡ್ಕೊಳ್ಬಹುದು, ಹೆಚ್ಚು ಮಾಡ್ಕೊಳ್ಬಹುದು. ಆದ್ರೆ ನಿಶ್ಚಯದಲ್ಲಿ ಮಾತ್ರ 100% ಇರಬೇಕು. ಅದಕ್ಕಿಂತ ಹೆಚ್ಚಿದ್ರು ಬಹಳ ಬೆಸ್ಟ್. ಶಿವಬಾಬಾ ಹೀ ಸಮಜಾತೆ ಹೇ. ಯಾಕೆ ನೀವು ಈ ರೀತಿ ತಿಳ್ಕೊಳಂಗಿಲ್ಲ? ಶಿವಬಾಬಾನೇ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಮತ್ ಜೋ ಕಹೆ ಸೋ ಕರ್ತೆ ರಹೋ. ನಾನು ಕೊಡುವಂತಹ ಶ್ರೇಷ್ಠ ಮತ, ಸತ್ಯ ಮತ, ಆ ಶ್ರೀಮತದ ಪ್ರಕಾರ ನೀವು ನಡೀತಾ ಹೋಗಿ ಅಷ್ಟೇ. ದೂಸರೆ ಕಿ ಮತ್ ಪರ್ ತುಮ್ ಆತೆ ಹಿ ಕ್ಯೂ ಹೋ? ಅವ್ರು ಹೇಳ್ತಾರ, ಇವ್ರು ಹೇಳ್ತಾರ, ಮನಮತ, ಪರಮತ, ಪರ ಬೇಡ. ನಾನೇನ್ ಮತವನ್ನ ಕೊಡ್ತಾ ಇದ್ದೀನಿ ಅದರ ಪ್ರಕಾರ ನೀವು ನಡೀರಿ ಅಂತಾರೆ ಬಾಬಾ. ಬೇರೆಯವರ ಮತದ ಪ್ರಕಾರ ಯಾಕೆ ನೀವು ನಡೀತಾ ಇದ್ದೀರಿ? ಶ್ರೀಮತ್ ಪರ್ ಚಲನೆ ಸೆ ಕಭಿ ಜುಟ್ಕಾ ನಹಿ ಆಯೇಗಾ, ಪರಂತು ಚಲ್ ನಹಿ ಸಕ್ತೆ, ಮೂಂಜ್ ಪಡ್ತೆ ಹೇ. ಶ್ರೀಮತದ ಪ್ರಕಾರ ನಡೆಯುವಂತರು ಪೆಟ್ಟು ತಿನ್ನುವುದಿಲ್ಲ, ಅವರೆಂದಿಗೂ ಮೋಸ ಹೋಗುವುದಿಲ್ಲ, ಅಲುಗಾಡುವುದಿಲ್ಲ, ಗೊಂದಲರಾಗುವುದಿಲ್ಲ. ಆದ್ರೆ ಶ್ರೀಮತ ಪ್ರಕಾರ ಕೆಲವು ಮಕ್ಕಳು ನಡೆಯುವುದಿಲ್ಲ. ಆವಾಗ ಅವರಿಗೇನಾಗ್ತದೆ? ಗೊಂದಲ ಆಗ್ತದೆ, ಕನ್ಫ್ಯೂಷನ್ ಆಗ್ತದೆ. ಬಾಬಾ ಕತೆ ಹೇ ತುಮ್ ಶ್ರೀಮತ್ ಪರ್ ನಿಶ್ಚಯ ರಖೋ. ಎಷ್ಟು ಬಾಬಾ ಒತ್ತು ಕೊಟ್ಟು ಹೇಳ್ತಾರೆ. ಶ್ರೀಮತ ಇದು ಸದ್ಗುರುವಿನ ಶ್ರೇಷ್ಠ ಮತ ನಂಗೆ ಸಿಗ್ತಾ ಇದೆ. ಯಾರ ಸದ್ಗುರು? ಬಾಬಾ. ಆಪಿ ಬಾಪ್ ಟೀಚರ್ ಸದ್ಗುರು. ಇಷ್ಟು ಪಕ್ಕಾ ನಿಶ್ಚಯ ಐತಲ್ವಾ? ಶಿವಬಾಬನೇ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಆಗಿ ನಮಗೆ ಶ್ರೀಮತವನ್ನ ಕೊಡ್ತಾ ಇದ್ದಾರೆ. ನೀವು ನಿಶ್ಚಯವನ್ನ ಇಡಿ ಶ್ರೀಮತದ ಬಗ್ಗೆ. ತಂದೆ ಬಗ್ಗೆ ಎಷ್ಟು ನಿಶ್ಚಯ ಇದೆನೋ ತಂದೆ ಕೊಡುವಂತ ಶ್ರೀಮತದ ಬಗ್ಗೆನೂ ಅಷ್ಟೇ % ನಿಶ್ಚಯ ಇರಬೇಕು. ತೋ ಮೈ ರೆಸ್ಪಾನ್ಸಿಬಲ್ ಹೂ. ಇಷ್ಟು ಗ್ಯಾರಂಟಿ, ಇಷ್ಟು ರೆಸ್ಪಾನ್ಸಿಬಲ್ ತಗೊಂಡವ್ರು ಯಾರಿದ್ದಾರೆ ಜಗತ್ನಲ್ಲಿ? ನಾನು ಜವಾಬ್ದಾರ ಅಂತ ಶಿವಬಾಬಾ ಹೇಳ್ತಾರೆ. ತುಮ್ ನಿಶ್ಚಯ ಹಿ ನಹಿ ರಕ್ತೆ ಹೋ ತೋ ಫಿರ್ ಮೈ ಬಿ ರೆಸ್ಪಾನ್ಸಿಬಲ್ ನಹಿ. ನೋಡಿ, ಬಾಬಾ ಹೇಳ್ತಾರೆ, ನೀವು ನಿಶ್ಚಯ ಇಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ನೀವು ನಿಶ್ಚಯ ಇಡಿ, ಆವಾಗ ನಾನ್ ಪೂರ್ತಿ ನಿಮ್ಮ ಜವಾಬ್ದಾರಿಯನ್ನ ತಗೊಳ್ತೇನೆ. ಹಮೇಶಾ ಸಮಜೋ ಶ್ರೀಮತ್ ಪರ್ ಚಲ್ನಾ ಹಿ ಹೇ. ಇದನ್ನ ನಮ್ಮ ಮನ ಪುಟದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಪುಸ್ತಕದಲ್ಲಿ ಅಷ್ಟೇ ಅಲ್ಲ, ಮಸ್ತಕದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ತಿಳ್ಕೊಳ್ಬೇಕು. ಮುರಳಿಯನ್ನ ಕೇಳುವಾಗ, ಮಹಾವಾಕ್ಯವನ್ನ ಕೇಳುವಾಗ, ಬಾಬನ ಶ್ರೀಮತವನ್ನ ಸ್ವೀಕಾರ ಮಾಡುವಾಗ ಹಮೇಶಾ ಸಮಜೋ ಶ್ರೀಮತ್ ಪರ್ ಚಲ್ನಾ ಹಿ ಹೇ. ಇದು ಶಿವಬಾಬನ ಶ್ರೀಮತ. ನಾನು ಶಿವಬಾಬಾ ಹೇಳಿದಂತೆ ಶ್ರೀಮತದ ಅನುಸಾರವಾಗಿ ನಡೆಯಲೇಬೇಕು. ಚಲ್ನಾ ಹಿ ಹೇ. ವ ಜೋ ಕಹೆ ಚಾಹೆ ಪ್ಯಾರ್ ಕರೋ ಚಾಹೆ ಮಾರೋ. ಬಾಬಾ ನಿನ್ ಪ್ರೀತಿಸು, ಬಿಡು. ಭಗವಂತ ಅಂತೂ ಬಿಡುವುದಿಲ್ಲ. ಶಿವಬಾಬನೇ ನಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಸಣ್ಣ ಮಗು ದಾರಿಯಲ್ಲಿ ಹೋಗ್ಬೇಕಾದ್ರೆ ತಾಯಿಯನ್ನ ಮಗು ಹಿಡ್ಕೊಳ್ಳೋದಲ್ಲ, ಆ ತಾಯಿನೇ ಮಗುವಿನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಮಗು ಯಾವಾಗಾರು ಬಿಟ್ಟು ಹೋಗ್ಬೋದು, ತಾಯಿ ಮಾತ್ರ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಹಾಗೆ ಶಿವಬಾಬಾ ನಮ್ಮನ್ನ ಎಷ್ಟು ಪ್ರೀತಿಯಿಂದ ಹಿಡ್ಕೊಂಡಿದ್ದಾರೆ, ಎಷ್ಟು ಪಾಲನೆ ಮಾಡ್ತಾ ಇದ್ದಾರೆ. ಎಷ್ಟು ನಿಶ್ಚಯ ಇರಬೇಕು. ಬಾಬಾ ನೀನ್ ಏನ್ ಹೇಳ್ತೀಯ, ನೀನ್ ಪ್ರೀತಿಸು, ನೀನ್ ಹೆಂಗಾರು ಇಡು ನನ್ನನ್ನ, ಆದ್ರೆ ನಾನು ಮಾತ್ರ ನಿನ್ನ ಶ್ರೀಮತದನುಸಾರವಾಗಿಯೇ ನಡೀತೇನೆ. ಇದು ನಿಶ್ಚಯ ಬುದ್ಧಿಯ ಲಕ್ಷಣ. इसमें लात आदि मारने की तो बात नहीं है. बाबा कई बिड़ोदिಲ್ಲ. परंतु किसको निश्चय बैठना ही बड़ा मुश्किल है. ಕೆಲವರಿಗೆ ನಿಶ್ಚಯ ಕುತ್ಕೊಳ್ಳೋದು ಸಹ ಬಹಳ ಕಠಿಣ ಅನಿಸ್ಬಿಡುತ್ತದೆ. ನಿಶ್ಚಯ ಪೂರಾ बैठ जाए तो कर्मातीत अवस्था हो जाए. ನಿಶ್ಚಯ ಎಷ್ಟು ಪಕ್ಕಾ ಇರಬೇಕು, ಲಾಸ್ಟಿಗೆ ಕರ್ಮಾತೀತ ಅವಸ್ಥೆ ತಲುಪುವ ತನಕನೂ ಸಹ ನಿಶ್ಚಯ ಪಕ್ಕಾ ಇರಬೇಕು. ಲೇಕಿನ್ ವ ಅವಸ್ಥಾ ಆನೆ ಮೇ ಬಿ ಟೈಮ್ ಚಾಹಿಯೆ. ಕರ್ಮಾತೀತ, ಕರ್ಮಗಳಿಂದ ಅತೀತ, ಕರ್ಮ ಲೆಕ್ಕದಿಂದ ಅತೀತ ಸ್ಥಿತಿ ಬರಬೇಕಾದ್ರೆ ಇನ್ನೂ ಸಮಯ ಬೇಕು. ಹೋಗಿ ಅಂತಮೆ ಈಗಿನ್ನೂ ಲೆಕ್ಕಾಚಾರ ಇರುತ್ತದೆ. ಆಮೇಲೆ ಎಲ್ಲದರಿಂದ ನಾವು ಭಿನ್ನರಾಗುವಂತಹ ಆ ಸ್ಥಿತಿ, ಆ ಅವಸ್ಥೆ ಕೊನೆಗಂತೂ ಬಂದೇ ಬರ್ತದೆ. ಇಸ್ಮೆ ನಿಶ್ಚಯ ಬಡ ಅಡೋಲ್ ಚಾಹಿಯೆ. ಒಂದು ಶ್ರೀಮತ ಹೇಳ್ತಾರೆ ಬಾಬಾ, ಇನ್ನೊಂದು ಬಹಳಷ್ಟು ಸ್ಥಿರವಾದಂತಹ ನಿಶ್ಚಯ ಬೇಕು. ಶಿವಬಾಬಾ ಸೇ ತೋ ಕಭಿ ಕೋಯಿ ಭೂಲ್ ಹೋ ನ ಸಕೆ. ಇನ್ನೊಂದೇನು ನಿಶ್ಚಯ ಬೇಕು? ಒಂದು ಶ್ರೀಮತ. ಶಿವಬಾಬಾ ಸತ್ಯ ತಂದೆ, ಶ್ರೇಷ್ಠ ತಂದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಸ್ವಯಂ ಭಗವಂತ. ಅವರಿಂದ ಯಾವುದೇ ತಪ್ಪಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಸೆ ಹೋ ನಹಿ ಸಕ್ತಾ. ಇದು ಒಂದು ಪಕ್ಕ ಗೊತ್ತಿರ್ಬೇಕಲ್ಲ. ಯೆ ದೋನೋ ಹೈ ಇಕ್ಕಟ್ಟೆ. ಬ್ರಹ್ಮ ಬಾಬಾ, ಶಿವಬಾಬಾ, ಬಾಪ್ ದಾದಾ ಇಬ್ರು ಒಟ್ಟಿಗೆನೇ ಇದ್ದಾರೆ.
आदरे निश्चय ಬೇಕು, परंतु तुमको निश्चय भी रखना है. ಶಿವಬಾಬಾ समझाते हैं. ಬ್ರಹ್ಮ ತಂದೆನೂ ತಿಳಿಸ್ಕೊಡ್ಬೋದು, ಬ್ರಹ್ಮ ತಂದೆನೂ ಶ್ರೀಮತ ಕೊಡ್ಬೋದು, ಆದ್ರೆ ನಾವು ಸ್ವೀಕಾರ ಮಾಡುವಾಗ ಇದು ಶಿವಬಾಬಾನೇ ತಿಳಿಸ್ತಾ ಇದ್ದಾರೆ. ಉಸ್ ಪರ್ ಹಮ್ಕೋ ಚಲ್ನಾ ಪಡೆ, ಅದರ ಪ್ರಕಾರ ನಾವು ನಡಿಬೇಕು. ತೋ ಬಾಬಾ ಕಿ ಶ್ರೀಮತ್ ಸಮಜ್ಕರ್ ಚಲ್ತೆ ಚಲೋ. ಶಿವಬಾಬನ ಶ್ರೀಮತ ಅಂತ ಸ್ವೀಕಾರ ಮಾಡ್ತಾ ಪುರುಷಾರ್ಥ ಮಾರ್ಗದಲ್ಲಿ ನಡೀತಾ ಹೋಗಿ. ತೋ ಉಲ್ಟಾ ಬಿ ಸುಲ್ಟಾ ಹೋ ಜಾಯೇಗಾ. ಎಷ್ಟು ಪಕ್ಕಾ ಗ್ಯಾರಂಟಿ ಕೊಡ್ತಾರೆ ಬಾಬಾ. ಉಲ್ಟಾ ಇದ್ರೂ ಅದೇನಾಗ್ತದೆ, ಸುಲ್ಟಾ ಆಗ್ಬಿಡ್ತದೆ. ಕಹಾ मिसअंडरस्टैंडिंग भी हो जाती है. शिव बाबा और ब्रह्मा बाबा की मुरली को भी बड़ी अच्छी ರೀತಿ समझना है. ಶಿವ ಬಾಬಾ ಹೇಳ್ತಾರೋ, ಬ್ರಹ್ಮ ಬಾಬಾ ಹೇಳ್ತಾರೋ, ಮುರಳಿಯನ್ನ ಬಹಳ ಚೆನ್ನಾಗಿ ಅರ್ಥೈಸಿಕೊಳ್ಬೇಕು. ಎಲ್ಲಿಯೂ ಸಹ ತಪ್ಪು ತಿಳುವಳಿಕೆ ಆಗಬಾರದು. ಬಾಬಾನೆ ಕಹಾ ವಾ ಇಸ್ನೆ ಕಹಾ ಐಸನೆ ಕಿ ಬ್ರಹ್ಮ ಬೋಲ್ತೆ ಹಿ ನಹಿ ಹೈ. ಹಾಗಾದ್ರೆ ಎಲ್ಲಾ ಶಿವಬಾಬಾನೇ ಹೇಳ್ತಾ ಇದ್ದಾರ? ಈಗ ಶಿವಬಾಬಾನೇ ಹೇಳುವುದು ಅಂತ ಸ್ವೀಕಾರ ಮಾಡಬೇಕು. ಹಾಗಾದ್ರೆ ಬ್ರಹ್ಮ ತಂದೆ ಮಾತಾಡ್ತಾರೆ ಇಲ್ವೋ? ಬ್ರಹ್ಮ ತಂದೆನೂ ಸಹ ಮಕ್ಕಳಿಗೆ ಸಲಹೆ ಸೂಚನೆ ಶ್ರೀಮತ ಕೊಡ್ತಾರೆ ಇಲ್ವೋ? ಈ ರೀತಿ ಎಲ್ಲ ಅವ್ರೇನು ಹೇಳಂಗೇ ಇಲ್ಲ ಅಂತಲ್ಲ. परंतु बाबा ने समझाए है, अच्छा समझो यह ब्रह्मा कुछ भी जानते, कुछ भी नहीं जानते. ಶಿವ ಬಾಬಾ ಹಿ ಸಬ್ ಕುಚ್ ಸುನಾತೆ ಹೈ. ಬ್ರಹ್ಮ ತಂದೆ ಹೇಳ್ಬೋದು, ಹೇಳದೇ ಇರ್ಬೋದು, ಆದ್ರೆ ಎಲ್ಲವನ್ನು ಹೇಳುವಂತವ್ರು ಯಾರು? ಶಿವ ಬಾಬಾನೆ. शिव बाबा के रथ को स्नान कराता हूँ, शिव बाबा के भंडारे की सर्विस करता हूँ, ये याद रहे तो भी बहुत अच्छा है. शिव बाबा की याद में रहते कुछ भी करे तो बहुतों से ತೀಕೆ जा सकते हो. ಪ್ರತಿ ಕರ್ಮ ಮಾಡುವಾಗ ಪ್ರತಿ ಹೆಜ್ಜೆಗೂ ಸಹ ಶಿವಬಾಬಾನೇ ಮಾಡಿಸ್ತಾ ಇದ್ದಾರೆ. ಶಿವಬಾಬನ ಕಾರ್ಯ ಇದು, ಶಿವಬಾಬನ ಭಂಡಾರ. ಈ ರೀತಿ ಪ್ರತಿ ಮಾತಿನಲ್ಲಿಯೂ ಸಹ ಶಿವಬಾಬಾನೇ ಮಾಡಿಸ್ತಾ ಇದ್ದಾರೆ ಅಂತ ನೀವು ಸ್ಮೃತಿಯಲ್ಲಿ ಪುರುಷಾರ್ಥ ಮಾಡ್ತಾ ಹೋದ್ರೆ ಎಲ್ಲರಿಗಿಂತಲೂ ಅನೇಕರಿಗಿಂತಲೂ ನೀವು ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗ್ಬೋದು. ಮುಖ್ಯ ಬಾತ್ ಹೈ ಹಿ ಶಿವಬಾಬಾಕ್ಕೆ ಯಾದ್ಕಿ. ಇಲ್ಲಿ ಮುಖ್ಯ ಮಾತು ಶಿವಬಾಬನ ನೆನಪನ್ನ ಮಾಡುವುದು. ತಂದೆ ಮತ್ತು ತಂದೆಯಿಂದ ಸಿಗುವಂತಹ ಆಸ್ತಿ. ಬಾಕಿ ಹೇ ಡೀಟೇಲ್. ಇಷ್ಟೆಲ್ಲಾ ಜ್ಞಾನದ ಸಾರ ಒಂದೇ ಪುರುಷಾರ್ಥ. ತಂದೆ ಮತ್ತು ತಂದೆ ಕೊಡುವಂತಹ ಆಸ್ತಿಯನ್ನ ನೆನಪು ಮಾಡಬೇಕು. ಇನ್ನು ವಿಸ್ತಾರ ಅಂತೂ ಬಹಳಷ್ಟು ಇದೆ. ಬಾಪ್ ಜೋ ಸಮಜಾತೆ ಹೈ ಉಸ್ ಪರ್ ಅಟೆನ್ಷನ್ ದೇನಾ ಹೈ. ಬಾಬಾ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅದರ ಕಡೆ ಬಹಳಷ್ಟು ಗಮನ ಇರಬೇಕು. ಬಾಪ್ ಹಿ ಪತಿತ್ ಪಾವನ್ ಜ್ಞಾನ ಕಾ ಸಾಗರ್ ಹೈ. ಶಿವಬಾಬಾ ಪತಿತ ಪಾವನ ಜ್ಞಾನ ಸಾಗರ್ ಆಗಿದ್ದಾರೆ. ವಹಿ ಪತಿತ್ ಶೂದ್ರೋಂ ಕೋ ಆಕರ್ ಬ್ರಾಹ್ಮಣ್ ಬನಾತೆ ಹೈ. ದೇವತೆಗಳಾಗಬೇಕಾದ್ರೆ ಪತಿತ ಶೂದ್ರರನ್ನ ಬಂದು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ, ಶ್ರೇಷ್ಠರನ್ನಾಗಿ ಮಾಡ್ತಾರೆ. ನಾವೇ ಮುಂದೆ ಭವಿಷ್ಯದಲ್ಲಿ ದೇವತೆಗಳಾಗ್ತೇವೆ. ಯಸ ಬಾತೆ ಕೊಯ್ ಭಾಗವತ್ ಆತಿ ಮೇ ನಹಿ ಹೈ. ಈಗ ಶಿವಬಾಬಾ ಸ್ವಯಂ ಜ್ಞಾನ ಸಾಗರ. ಯಾವುದೇ ಭಕ್ತಿ ಮಾರ್ಗದ ಶಾಸ್ತ್ರದ ಮಾತು ಅಲ್ಲ, ಇದು ಸ್ವಯಂ ಜ್ಞಾನ ಸಾಗರ ತಂದೆ ತಿಳಿಸುವಂತಹ ಜ್ಞಾನದ ಮಹಾವಾಕ್ಯ. ಮನುಷ್ಯಂಗೂ ತೋ ಯಹ ಭಿ ಪತಾ ನಹಿ ಹೈ ಕಿ ರಾಧೆ ಕೃಷ್ಣ ಹಿ ಲಕ್ಷ್ಮೀ ನಾರಾಯಣ ಹೈ. ಮನುಷ್ಯರಿಗೆ ಗೊತ್ತೇ ಇಲ್ಲ ರಾಧಾ ಕೃಷ್ಣ ಅವರೇ ಮುಂದೆ ಭವಿಷ್ಯದಲ್ಲಿ ಏನಾಗ್ತಾರೆ, ಲಕ್ಷ್ಮೀನಾರಾಯಣ ಆಗ್ತಾರೆ. ಮೂಂಜ್ ಜಾತೆ ಹೈ. ದೇವತಾಯಿ ತೋ ಹೇ ಹಿ ಸೂರ್ಯವಂಶಿ ಚಂದ್ರವಂಶಿ. ಲಕ್ಷ್ಮೀನಾರಾಯಣ ಕಿ ಡಿನೈಸ್ಟಿ, ಸೀತಾರಾಮ್ ಕಿ ಡಿನೈಸ್ಟಿ ವಂಶಾವಳಿ ಇದೆ. ಫಸ್ಟ್ ಬರುವಂತಹ ದೇವತಾ ರಾಜ್ಯ ಸತ್ಯುಗ ದೈವಿ ಸ್ವರಾಜ್ಯ, ಅಲ್ಲಿ ಸೂರ್ಯವಂಶಿ ರಾಜ್ಯ ಇರ್ತದೆ. ನೆಕ್ಸ್ಟ್ ಚಂದ್ರವಂಶಿ, ತ್ರೇತಾಯುಗದಲ್ಲಿ ಚಂದ್ರವಂಶಿ. ಫಸ್ಟ್ ಸತ್ಯುಗ ಸೂರ್ಯವಂಶಿ ರಾಜ್ಯ ಅಂದ್ರೆ ಲಕ್ಷ್ಮೀನಾರಾಯಣರ ರಾಜಧಾನಿ ಇರ್ತದೆ. ತ್ರೇತಾಯುಗ ಚಂದ್ರವಂಶಿಯಲ್ಲಿ ಸೀತಾ ರಾಮ ಅವರ ಡಿನೈಸ್ಟಿ ರಾಜಧಾನಿ ಕಂಟಿನ್ಯೂ ಆಗ್ತದೆ. ಬಾಪ್ कहते हैं भारतवासी स्वीट चिल्ड्रन याद करो, लाखों वर्ष की तो बात ही नहीं है. ಬಾಬಾ ಭಾರತವಾಸಿಗಳಿಗೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ ನೆನಪು ಮಾಡಿ, ಲಕ್ಷಾಂತರ ವರ್ಷದ ಮಾತು ಇಲ್ಲಿ ಯಾವುದೂ ಇಲ್ಲ. ಕಲ್ಕಿ ಬಾತ್ ಹೇ, ನಿನ್ನೆಯ ಮಾತು 5,000 ವರ್ಷದ ಹಿಂದೆ ಏನು ಘಟಿಸಿ ಹೋಯ್ತೋ ಅದೇ ಮತ್ತೆ ಪುನಃ ಈಗ ಪುನರಾವರ್ತನೆ ಆಗ್ತಾ ಇದೆ. ಮತ್ತೆ ಪುನಃ ನೀವೀಗ ರಾಜ್ಯವನ್ನ ಪಡೆದುಕೊಳ್ಬೇಕು. ಸತ್ಯುಗಿ ದೈವಿ ರಾಜ್ಯ, ಸ್ವರಾಜ್ಯ, ಸೂರ್ಯವಂಶಿ ರಾಜ್ಯ. ಇತ್ನಾ ಅತಾಹ ಧನ್ ದೌಲತ್ತಿಯ. ಸ್ವರ್ಗದಲ್ಲಿ ಎಷ್ಟು ಸಂಪತ್ತಿತ್ತು, ಬೇಕಾದಷ್ಟು ಧನ ಸಂಪತ್ತು. ಬಾಪ್ನೆ ಸಾರೆ ವಿಶ್ವಕ ತುಮಕೋ ಮಾಲಿಕ್ ಬನಾಯ. ಸತ್ಯುಗಿ ಸ್ವರಾಜ್ಯ ಇದ್ದಾಗ ಇಡೀ ವಿಶ್ವಕ್ಕೆನೆ ನಮ್ಮನ್ನ ಬಾಬಾ ಮಾಲೀಕರನ್ನಾಗಿ ಮಾಡಿದ್ರು. ಆ ಸಮಯದಲ್ಲಿ ಅನ್ಯ ಯಾವುದೇ ಖಂಡ ಇರಲಿಲ್ಲ, ಅನ್ಯ ಯಾವುದೇ ಪ್ರಾಂತ್ಯ ಇಲ್ಲ. ಫಿರ್ ತುಮಕೋ ಕ್ಯಾ ಹುವಾ, ನಂತರ ಏನಾಯ್ತು ಇದು ಯಾರಿಗೂ ಗೊತ್ತಿಲ್ಲ. ಬಾಬಾನೇ ಈಗ ಸೃಷ್ಟಿಯ ರಹಸ್ಯವನ್ನ ಹೇಳ್ತಾರೆ. ಬಾಪಿ ಕತೆ ಹೇ, ಅರೆ ಭಾರತವಾಸಿಯೋ ತುಮಕೋ ರಾಜ್ಯ ಭಾಗ್ಯ ದಿಯಾ ತಾನ. ಈಗ ಸಂಗಮ ಯುಗದಲ್ಲಿ ಬಾಬಾ ನೆನಪು ಮಾಡಿಸ್ತಾರೆ, ಭಾರತವಾಸಿ ಮಕ್ಕಳೇ ನೀವು ಸ್ವರ್ಗವಾಸಿಗಳಾಗಿದ್ದಾಗ ನಿಮ್ಗೆ ಎಷ್ಟು ರಾಜ್ಯ ಭಾಗ್ಯವನ್ನ ನಾನು ಕೊಟ್ಟಿದ್ದೆ. ತುಂಬಿ ಕಹೆಂಗೆ ಶಿವಬಾಬಾ ಕತೆ ಹೇ ಇತ್ನಾ ತುಮಕೋ ದನ್ ದಿಯಾ ಫಿರ್ ತುಮ್ನೆ ಕಹಾ ಗವಾ ದಿಯಾ.
ಈಗ ನಮಗೇನೆ ಬಾಬಾ ಕೇಳ್ತಾ ಇದಾರೆ. ಶಿವಬಾಬಾ ಹೇಳ್ತಾರೆ, ಇಷ್ಟು ಧನ ಸಂಪತ್ತನ್ನು ನಿಮಗೆ ಕೊಟ್ಟಿದ್ದೆ, ಎಲ್ಲ ಎಲ್ಲಿ ಕಳ್ಕೊಂಡ್ರೆ? बाप का वर्षा कितना जबरदस्त है. ಸೂರ್ಯವಂಶಿ ರಾಜ್ಯ, ಸತ್ಯುಗಿ ದೈವಿ ರಾಜ್ಯ ಹೇಗಿತ್ತು, ಎಂತ ದೊಡ್ಡ ರಾಜಧಾನಿ. ಜಬರ್ದಸ್ತ್ ಆಸ್ತಿಯನ್ನ ಕೊಟ್ಟಿದ್ರು ಬಾಬಾ. ಇಡೀ ಕಲ್ಪದಲ್ಲಿ ಯಾವ ತಂದೆಯಿಂದಲೂ ಸಹ ಅಷ್ಟು ಜಬರ್ದಸ್ತ್ ಆಸ್ತಿ ಸಿಗುವುದಿಲ್ಲ. ಎಲ್ಲ ಎಲ್ಲಿ ಕಳ್ಕೊಂಡ್ರಿ ಅಂತ ಬಾಬಾ ಕೇಳ್ತಾರೆ. ನೆನಪು ಮಾಡಿಸ್ತಾರೆ. ಕೇಳುವುದಂದ್ರೆ ಬಾಬಾ ನೆನಪನ್ನ ಮಾಡಿಸ್ತಾರೆ. ಬಾಪ್ ಹಿ ಪೂछते हैं ना, बाप चला जाता है तो मित्र संबंधी पूछते हैं, बाप ने तुमको इतने पैसे दिए, सब कहाँ गवाए. ಲೌಕಿಕದಲ್ಲಿ ತಂದೆ ಬೇಕಾದಷ್ಟು ಆಸ್ತಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಿರ್ತಾರೆ. ಆ ಮಕ್ಕಳಿಗೆ ವಿಚಾರಿಸೋರು ಯಾರು? ತಂದೆ ಇದ್ರೆ ತಂದೆ ವಿಚಾರಿಸ್ತಾರೆ, ಏನ್ ಮಾಡಿದ್ರಿ ಆಸ್ತಿ ಎಲ್ಲ. ಇಲ್ಲ ಅಂದ್ರೆ ಮಿತ್ರ ಸಂಬಂಧಿಕರು ಕೇಳ್ತಾರೆ, ಇಷ್ಟು ನಿಮ್ಮ ತಂದೆಯ ಆಸ್ತಿಯನ್ನ ಏನ್ ಮಾಡಿದ್ರಿ. ಹಾಗೆಯೇ ಸರ್ವರ ಪಿತ ಶಿವಬಾಬಾ ನಾವು ಮಕ್ಕಳಿಗೆ ಕೇಳ್ತಾ ಇದ್ದಾರೆ. ಈಗ ಸಂಗಮಯುಗದಲ್ಲಿ ಮಕ್ಕಳಿಗೆ ನಿಮ್ಗೆ ಇಷ್ಟೆಲ್ಲಾ ಆಸ್ತಿಯನ್ನ ಕೊಟ್ಟಿದ್ದೆ, ಜಬರ್ದಸ್ತ್ ಆಸ್ತಿ ಇತ್ತು, ಎಂತಹ ಸ್ವರ್ಗದ ರಾಜ್ಯ. ನೀವು ಭಾರತವಾಸಿಗಳೇ ಸ್ವರ್ಗವಾಸಿಯಾಗಿದ್ರೆ, ದೈವಿ ಸ್ವರಾಜ್ಯ ಇತ್ತು, ದೈವಿ ರಾಜಧಾನಿ ಇತ್ತು, ಇತನೇ ಪೈಸೆ ದಿಯೆ, ಎಷ್ಟು ಸಂಪತ್ತಿತ್ತು, ಎಲ್ಲ ಎಲ್ಲಿ ಕಳ್ಕೊಂಡ್ರಿ ಅಂತ ಈಗ ಶಿವಬಾಬಾ ಯಾರು ನಮಗೆ ಆಸ್ತಿಯನ್ನ ಕೊಟ್ಟು ಹೋಗಿದ್ರೋ ಅವರೇ ಬಂದು ಕೇಳ್ತಾ ಇದ್ದಾರೆ. ಎತ್ತೋ ಬೇಹದ್ ಕಾ ಬಾಪ್ ಹೇ, ಆ ತಂದೆ ಲೌಕಿಕ ತಂದೆ. ಇಲ್ಲಿ ಯಾರು ನಮಗೆ ಕೇಳ್ತಾ ಇರೋದು? ಬೇಹದ್ದಿನ ತಂದೆ, ಎಲ್ಲ ಆತ್ಮರ ತಂದೆ. ಬಾಪನೆ ಕೌಡಿ ಸೆ ಹೀರೆ ಜೈಸಾ ಬನಾಯ. ಈಗ ಶಿವಬಾಬಾ ಕೌಡೆಯಿಂದ ವಜ್ರ ಸಮಾನ ಮಾಡಿದ್ದಾರೆ. ಇತನಾ ರಾಜ್ಯ ದಿಯಾ, ಫಿರ್ ಪೈಸಾ ಕಹಾ ಗಯಾ. ಎಷ್ಟು ರಾಜ್ಯವನ್ನ ಕೊಟ್ಟಿದ್ರು ಬಾಬಾ, ಎಲ್ಲ ಎಲ್ಲಿ ಹೋಯ್ತು ಸಂಪತ್ತು. ತುಮ್ ಕ್ಯಾ ಜವಾಬ್ ದೇಂಗೆ, ಏನ್ ಉತ್ತರ ಕೊಡಬೇಕು ಬಾಬನಿಗೆ? ಕಿಸ್ಕೋ ಬಿ ಸಮಜ್ ಮೇ ನಹೀ ಆತಾ ಹೈ. ಹೀಗೆ ಪ್ರಶ್ನೆ ನೇರವಾಗಿ ಯಾರಿಗಾದ್ರೂ ಕೇಳ್ಬಿಟ್ರೆ ಅರ್ಥನೇ ಆಗುದಿಲ್ಲ. ನಾಲೆಜ್ ಗೊತ್ತಾದ ಮೇಲೆ ನಮಗೆ ಉತ್ತರ ಗೊತ್ತಾಗೋದು. ಎಲ್ಲಿ ಹೋಯ್ತು ರಾಜ್ಯ, ಹೇಗ್ ಕಳ್ಕೊಂಡ್ರಿ, ವಜ್ರ ಸಮಾನ ಜೀವನ ಇತ್ತು, ಈಗ ಎಂತ ಜೀವನ ಆಗ್ಬಿಟ್ಟಿದೆ, ಹೇಗಿದ್ದಂತವ್ರು ಏನಾಗ್ಬಿಟ್ಟಿದ್ದಾರೆ. ತುಮ್ ಕ್ಯಾ ಜವಾಬ್ ದೇಂಗೆ, ತುಮ್ ಸಮಜ್ತೆ ಹೋ. ಬಾಬಾ ಪೂಚ್ತೆ ಠೀಕ್ ಹೇ. ಅಯ್ಯೋ ಬಾಬಾ ಯಾಕೆ ಹಿಂಗ್ ಪ್ರಶ್ನೆ ಕೇಳ್ತಾರೆ ಅಂತಲ್ಲ, ಈಗ ನಮಗೆ ಅರ್ಥ ಆಯ್ತು, ಜ್ಞಾನ ಗೊತ್ತಾಯ್ತು, ನಾಲೆಜ್ ಫುಲ್ ಆಗಿರುವ ಕಾರಣ ಬಾಬಾ ಕೇಳೋದು ಸರಿ ಇದೆ. ಇತನೇ ಕಂಗಾಲ್ ಕೇಸೆ ಬನೆ ಹೋ. ಬಾಬಾ ಕೇಳ್ತಾರೆ, ಇಷ್ಟು ಕಂಗಾಲ್ ಹೇಗಾದ್ರೆ, ಸ್ವರ್ಗವಾದ ಭೂಮಿ ನರಕ ಆಗಿ ಹೋಯ್ತಲ್ಲ. ಪಹಲೆ ಸಬ್ ಕುಚ್ ಸತೋ ಪ್ರಧಾಂತ, ಸತ್ಯದಲ್ಲಿ ಎಲ್ಲವೂ ಸತೋ ಪ್ರಧಾನ ಇತ್ತು. ಫಿರ್ ಕಲಾ ಕಮ್ ಹೋತಿ ಗೈ. ಬಾಬಾ ಹೇಳ್ತಾರೆ, ಬ್ಯಾಟ್ರಿ ಡೌನ್ ಆಯ್ತು, ಕಲೆಗಳು ಕಡಿಮೆ ಆಯ್ತು, ಡಿಗ್ರಿ ಡೌನ್ ಆಯ್ತು, ಮೀಟರ್ ಇಡಿತಾ ಬಂತು. ತೋ ಸಬ್ ಕುಚ್ ಕಮ್ ಹೋತಾ ಗಯ, ಕಡಿಮೆ ಕ್ಷೀಣಿಸ್ತಾ ಹೋದಂತೆ ಖಾಲಿ ಆಗ್ತಾ ಬಂತು. ಸತ್ಯಯುಗದಲ್ಲಿ 16 ಕಲ ಸಂಪನ್ನ, ಈಗ ಕಲಿಯುಗದಲ್ಲಿ 9 ಕಲ. ಮೀಟರ್ ಕಡಿಮೆ ಆಗೋದಂದ್ರೆ ಕಲೆಗಳು ಕಡಿಮೆ ಆಗೋದು. ಈಗ ಆತ್ಮನಲ್ಲಿ ಯಾವ ಒಂದು ಸಹ ದೈವಿ ಕಲೆ ಇಲ್ವೇ ಇಲ್ಲ. ಸತ್ಯಯುಗದಲ್ಲಿ ಸತೋ ಪ್ರಧಾನರಾಗಿದ್ದೆವು. ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ರಾಧಾಕೃಷ್ಣ ಅವರೇ ಸ್ವಯಂವರದ ನಂತರ ಅವರ ಹೆಸರು ಏನ್ ಬದಲಾಗ್ತದೆ? ಲಕ್ಷ್ಮೀ ನಾರಾಯಣ್. ನಾಮ್ ಜಾಸ್ತಿ ಹೈ, ಹೆಚ್ಚು ಹೆಸರುವಾಸಿ ಲಕ್ಷ್ಮೀನಾರಾಯಣ. ಉನ್ಹೋಂಕಿ ಕೋಯಿ ಗ್ಲಾನಿ ನಹಿ ಲಿಖಿ ಹೈ, ಅವರದ್ದೇ ಯಾವುದೋ ನಿಂದೆ ಇಲ್ಲ. ಸಬ್ಕೆ ಲಿಯೆ ನಿಂದಾ ಲಿಖಿ ಹೈ. ಲಕ್ಷ್ಮೀನಾರಾಯಣರ ನಿಂದೆ ಎಲ್ಲಿಯೂ ಸಹ ಇಲ್ಲ. ಲಕ್ಷ್ಮೀನಾರಾಯಣ ಕೆ ರಾಜ್ಯ ಮೇ ಕೋಯಿ ದೈತ್ಯ ಆದಿ ನಹಿ ಬತಾತೆ ಹೈ. ಲಕ್ಷ್ಮೀನಾರಾಯಣ ಇದ್ದಾಗ ಯಾವುದೇ ಅಸುರರು ಇರುವುದಿಲ್ಲ. ತೋ ಯ ಬಾತೆ ಸಮಜ್ನೆ ಕಿ ಹೈ. ಇವೆಲ್ಲ ಬಾಬಾ ಹೇಳುವಂತಹ ಮಾತು, ಇವು ತಿಳಿದುಕೊಳ್ಳುವಂತಹ ಮಾತು. ಬಾಬಾ ಜ್ಞಾನ ಧನ್ ಸೆ ಜೋಲಿ ಭರ್ ರಹೆ ಹೈ. ಇಷ್ಟು ಜ್ಞಾನ ಕೊಡ್ತಾರೆ ಬಾಬಾ, ಎಷ್ಟು ಹೊಸ ಹೊಸ ವಿಚಾರವನ್ನ ಹೇಳ್ತಾರೆ. ಇವೆಲ್ಲವೂ ಸಹ ಜ್ಞಾನ ಧನ. ಸ್ಥೂಲ ಸಂಪತ್ತು ಖಾಲಿ ಆಗ್ಬೋದು, ಜ್ಞಾನ ಸಂಪತ್ತು ಅವಿನಾಶಿ, ಬಹಳ ಅಮೂಲ್ಯ, ಮೋಸ್ಟ್ ವ್ಯಾಲ್ಯೂಬಲ್. ಒಂದೊಂದು ಜ್ಞಾನದ ಮಾತುಗಳು, ಶಬ್ದಗಳು ಸಹ ಧನ ಸಂಪತ್ತು, ವಜ್ರ ಮುತ್ತು ರತ್ನಗಳಿಗಿಂತಲೂ ಸಹ ಬಹಳಷ್ಟು ಅಮೂಲ್ಯ. ಬಾಬಾ ಈಗ ಜ್ಞಾನ ಧನವನ್ನ, ಜೋಳಿಗೆಯನ್ನ ತುಂಬಿಸ್ತಾ ಇದ್ದಾರೆ. ಬಾಪ್ ಕಹತೆ ಹೈ ಬಚ್ಚೆ ಇಸ್ ಮಾಯಾ ಸೆ ಖಬರ್ದಾರ್ ರಹೋ. ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಮಾಯೆಯಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅಚ್ಚಾ मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆಗಾಗಿ ಮುಖ್ಯ ಸಾರ. ಒಂದನೆಯದು, ಸೆನ್ಸಿಬಲ್ ಬನ್ ಸಚ್ಚಿ ಸೇವಾ ಮೇ ಲಗ್ ಜಾನಾ ಹೈ. ಬುದ್ಧಿವಂತರಾಗಿ ಸತ್ಯ ಸೇವೆಯಲ್ಲಿ ತೊಡಗಬೇಕು. ಜವಾಬ್ದಾರ್ ಏಕ್ ಬಾಪ್ ಹೈ. ಇವತ್ತಿನ ಮುಖ್ಯ ಮಾತು ಬಾಬಾ ತಿಳಿಸಿರುವಂತದ್ದು, ಜವಾಬ್ದಾರನು ಒಬ್ಬ ತಂದೆಯಾಗಿದ್ದಾರೆ.
ಆದ್ದರಿಂದ ಶ್ರೀಮತದಲ್ಲಿ ಸಂಶಯ ಬರಬಾರದು. ನಿಶ್ಚಯದಲ್ಲಿ ಅಚಲರಾಗಿರಬೇಕು, ಅಢೋಲರಾಗಿರಬೇಕು, ಎಂದಿಗೂ ಸಹ ಅಲುಗಾಡಬಾರದು. ನಿಶ್ಚಯದಲ್ಲಿ. ಎರಡನೇದು, ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಪ್ರತಿ ತಿಳುವಳಿಕೆಯ ಮೇಲೆ ಗಮನ ಕೊಡಬೇಕು. ಸ್ವಯಂ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕು. ಇವತ್ತಿನ ವರದಾನ, अपने प्रत्यक्ष प्रमाण द्वारा बाप को प्रत्यक्ष करने वाले श्रेष्ठ तकदीरवान भव. ತಮ್ಮ ಪ್ರತ್ಯಕ್ಷ ಪ್ರಮಾಣದ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಭಾಗ್ಯಶಾಲಿ ಭವ, ಶ್ರೇಷ್ಠ ಭಾಗ್ಯಶಾಲಿ ಆಗಿರಿ. कोई भी बात को स्पष्ट करने के लिए अनेक प्रकार के प्रमाण दिए जाते हैं. ಯಾವುದೇ ಒಂದು ಮಾತನ್ನ ಸ್ಪಷ್ಟಪಡಿಸಬೇಕಾದ್ರೆ, ಸ್ಪಷ್ಟ ಮಾಡುವುದಕ್ಕಾಗಿ ಅನೇಕ ಪ್ರಕಾರದ ಪ್ರಮಾಣವನ್ನ ಕೊಡಬೇಕಾಗ್ತದೆ. ಲೇಕಿನ್ ಸಬ್ಸೆ ಶ್ರೇಷ್ಠ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಹೇ. ಆದರೆ ಎಲ್ಲದಕ್ಕಿಂತ ಶ್ರೇಷ್ಠ ಪ್ರಮಾಣ ಯಾವುದು? ಪ್ರೂಫ್ ಯಾವುದು? ಪ್ರತ್ಯಕ್ಷ ಪ್ರೂಫ್, ಪ್ರತ್ಯಕ್ಷ ಪ್ರಮಾಣ. ಏನು ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅರ್ಥ ಏನು? ಜೋ ಹೋ ಜಿಸ್ಕೆ ಹೋ ಉಸ್ಕಿ ಸ್ಮೃತಿ ಮೇ ರಹನ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅರ್ಥ, ಏನಾಗಿರುವಿರಿ, ಯಾರವರಾಗಿರುವಿರಿ, ಅವರ ಸ್ಮೃತಿಯಲ್ಲಿ ಇರುವುದು. ಇದು ಪ್ರತ್ಯಕ್ಷ ಪ್ರಮಾಣದ ಅರ್ಥ. जो बच्चे अपने यथार्थ व अनादि स्वरूप में स्थित रहते हैं वही बाप को प्रत्यक्ष करने के निमित्त हैं. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ತಮ್ಮ ಯಥಾರ್ಥ ಹಾಗೂ ಅನಾದಿ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರೇ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗಿರ್ತಾರೆ. ಅನಾದಿ ಸ್ವರೂಪ ಅಂದ್ರೆ ಪರಮಧಾಮದಲ್ಲಿ ಆತ್ಮ ಶಾಂತ ಸ್ವರೂಪ, ಮೂಲ ಸ್ವರೂಪ, ಪವಿತ್ರ ಸ್ವರೂಪ. ಆ ಸ್ವರೂಪದಲ್ಲಿ ಈಗ ಯಾರು ಸ್ಥಿತರಾಗಿರ್ತಾರೆ ಅವರ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. ತಂದೆಯನ್ನ ಪ್ರತ್ಯಕ್ಷ ಮಾಡುವುದರಲ್ಲಿ ಅವರು ನಿಮಿತ್ತರಾಗಿರ್ತಾರೆ. ಉನ್ಕೆ ಭಾಗ್ಯ ಕೋ ದೇಖರ್ ಭಾಗ್ಯ ಬನಾನೆ ವಾಲೆ ಕಿ ಯಾದ್ ಸ್ವತಃ ಆತಿ ಹೈ. ಎಂತಹ ಭಾಗ್ಯವಂತರು, ಇವರ ಭಾಗ್ಯವನ್ನ ರೂಪಿಸಿದಂತವ್ರು ಯಾರು ಅಂತ ಅನೇಕರಿಗೆ ಪ್ರತ್ಯಕ್ಷ ಆಗ್ತದೆ. ಯಾರನ್ನು ನೋಡುವಾಗ? ಯಾರು ತಮ್ಮ ಶ್ರೇಷ್ಠ ಸ್ಥಿತಿ, ಅನಾದಿ ಸ್ವರೂಪದ ಸ್ಥಿತಿಯಲ್ಲಿ, ಯಥಾರ್ಥ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದುಕೊಂಡು ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ, ಅವರ ಭಾಗ್ಯವನ್ನು ನೋಡುವಾಗ ಆ ಭಾಗ್ಯವನ್ನು ರೂಪಿಸಿದಂತಹ ಭಾಗ್ಯ ವಿಧಾತನ ನೆನಪು ಸ್ವತಃ ಬರ್ತದೆ. ಹಾಗಾಗಿ ತಮ್ಮ ಪ್ರತ್ಯಕ್ಷ ಪ್ರಮಾಣದ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಆಗಿರಿ. ಸ್ಲೋಗನ್, अपने रहम की दृष्टि से हर आत्मा को परिवर्तन करने वाले ही पुण्य आत्मा है. ತಮ್ಮ ದಯಾದೃಷ್ಟಿಯಿಂದ ಎಲ್ಲ ಆತ್ಮರನ್ನು ಪರಿವರ್ತನೆ ಮಾಡುವವರೇ ಪುಣ್ಯ ಆತ್ಮರು. ಓಂ ಶಾಂತಿ. ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಜ್ಞಾನದ ಯಥಾರ್ಥ ಸತ್ಯವನ್ನ ಅರ್ಥೈಸಿಕೊಂಡಂತಹ ನಿಶ್ಚಯ ಬುದ್ಧಿ ಆತ್ಮ ಜ್ಯೋತಿ ನಾನು. ಈ ನನ್ನ ಸಂಗಮಯುಗಿ ಬ್ರಾಹ್ಮಣ ಜೀವನದ ಆಧಾರವೇ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ, ಪರಮಾತ್ಮ ತಂದೆಯ ಮೇಲೆ ನಿಶ್ಚಯ, ತಂದೆ ಕೊಡುವಂತಹ ಜ್ಞಾನದ ಮೇಲೆ ನಿಶ್ಚಯ. ನಿಶ್ಚಯ ಬುದ್ಧಿ ವಿಜಯಂತಿ. ಶಿವತಂದೆಯ ಪ್ರತಿಯೊಂದು ಆದೇಶ ಶ್ರೀಮತ, ಶ್ರೇಷ್ಠ ಮತ, ಸತ್ಯ ಮತದಂತೆ ನಡೆಯುವ ಆಜ್ಞಾಪಾಲಕ ನನಾತ್ಮ ಜ್ಯೋತಿ. ಮನಸ್ಸಿನಲ್ಲಿ ಯಾವ ಗೊಂದಲ ಇಲ್ಲ. ತಂದೆಯ ಪ್ರತಿಯೊಂದು ಶ್ರೀಮತದ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುವಂತವರು. ಶ್ರೇಷ್ಠ ಮಾರ್ಗದಂತೆ ನಡೆಯುವಂತವರು. ಸತ್ಯ ಮಾರ್ಗದಲ್ಲಿ ನಡೆಯುವಂತವರು.
ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳು. ನಾನಾತ್ಮ ಶಿವ ತಂದೆಯ ಹೃದಯ ಸಿಂಹಾಸನಾಧಿಕಾರಿ, ನಿಶ್ಚಯ ಬುದ್ಧಿಯುಳ್ಳಂತಹ ಆತ್ಮನಾಗಿದ್ದೇನೆ. ಆತ್ಮಿಕ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಂತಹ ವಿಶಾಲವಾದ ಜ್ಞಾನ, ಒಂದೊಂದು ಜ್ಞಾನದ ಮಾತುಗಳನ್ನು ಕೇಳುತ್ತಾ ಧಾರಣೆಯನ್ನ ಮಾಡುತ್ತಾ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಿವ ತಂದೆಯನ್ನ ಜೊತೆಗಿಟ್ಟುಕೊಂಡು ನಡೆಯುತ್ತಿರುವಂತಹ ದಿವ್ಯ ಬುದ್ಧಿ ಸಂಪನ್ನ ಆತ್ಮ ಜ್ಯೋತಿ ನಾನು. ವಿಶಾಲವಾದ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ನನ್ನ ಬುದ್ಧಿ ಎಷ್ಟೊಂದು ವಿಶಾಲವಾಗುತ್ತಿದೆ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುವಂತಹ ಶ್ರೇಷ್ಠ ಆತ್ಮ ಜ್ಯೋತಿ ನಾನು. ನನ್ನ ಶ್ರೇಷ್ಠ ಸ್ಥಿತಿ, ಶ್ರೇಷ್ಠ ಕರ್ಮ, ಶ್ರೇಷ್ಠ ಮಾತು, ಶ್ರೇಷ್ಠ ಚಿಂತನೆಯಿಂದ ಶಿವ ತಂದೆಯನ್ನ ಪ್ರತ್ಯಕ್ಷಗೊಳಿಸುವಂತಹ ಭಾಗ್ಯಶಾಲಿ ಆತ್ಮ ಜ್ಯೋತಿ ನಾನು. ನನ್ನ ಶ್ರೇಷ್ಠ ಭಾಗ್ಯದ ಹಿಂದೆ ಭಾಗ್ಯವಿದಾತ ತಂದೆ ನನ್ನ ಜೊತೆಗಿದ್ದಾರೆ. ಆಂತರಿಕ ಖುಷಿ, ಆಂತರಿಕ ತೃಪ್ತಿಯ ಅನುಭವ. ಸಂಗಮ ಯುಗದ ಈ ವಜ್ರ ಸಮಾನ ಜೀವನವನ್ನ ರೂಪಿಸಿರುವಂತಹ ವಜ್ರೇಶ್ವರ ಸಂಗಮೇಶ್ವರ ಶಿವಬಾಬಾ ತಮಗೆ ಕೋಟಿ ಕೋಟಿ ಧನ್ಯವಾದಗಳು. ಓಂ ಶಾಂತಿ. जीवन की राहों में तुमसे उजेरा प्रेम का
से अनजान थे, आत्मज्ञान पाते हुए दूर देह भान से, सद्गुणों से कर दिया है श्रृंगार मेरा। धन्यवाद तेरा प्रभु, धन्यवाद तेरा, धन्यवाद तेरा प्रभु, धन्यवाद तेरा। सत्यता की शक्ति से हम तो निडर हो गए, पवित्रता का बल मिला हम तो अमर हो गए। पग पग पर देते हो प्रभु साथ मेरा। धन्यवाद तेरा प्रभु, धन्यवाद तेरा, धन्यवाद तेरा प्रभु, धन्यवाद तेरा। मीत मेरे तुमसे ही पाई प्रभु प्रीत है, तेरी उदारता का अधरों पे गीत है। मीत मेरे तुमसे ही पाई प्रभु प्रीत है, तेरी उदारता का अधरों पे गीत है। सांसों के सरगम से आभार तेरा, धन्यवाद तेरा प्रभु, धन्यवाद